जन्माद्यत्रयतुन्मयादितरतश्चार्थेष्वभिज्ञस्वराट् तेने ब्रह्महृदाययादिकल्पे मुख्यं धियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि आचार्यत्वमनोऽस्माकम् आचार्याणि च भारती देवो नारायण श्रीशः देवी मङ्गलदेवता यत्त्वानुभावमखिलश्रुतिसारमेकम् अध्यात्मदीपमतिथितीर्षतं तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनाम् आसेतो रातुषारात्रेः योजितो दिशवन्मुहुः सत्यध्यानगुरुपात् यतीन्द्रैरपि पूजितः अनवद्यात्मचारित्रं वादिखद्योतभास्करं विद्यामान्यगुरुं वन्दे विद्याविद्योतभास्वरम् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नवविद्याय सुधारतान् तपस्वाध्यायशुश्रूषा कृष्णपूजारतन्मुनिं विश्वेशमिष्टदं वन्दे परिव्राट्चक्रवर्तिनम् स्वस्थस्तु सताम् अशेषतन्मङ्गलानि भवन्तु सम्यक् श्लोकैकश्रवणपठनमात्रेण मुक्तुश्च श्रोतॄणां निखिलकलितकल्मषापनोदनपटुतरे धर्माद्यखिलपुरुषार्थसाधने भूते श्रीमद्भागवते पंचमस्कन्धे अद्यतः प्रारम्भे तत् किञ्चित् पूर्वप्रथमम् श्री भगवानुवाच निबोधतातेदमृतं ब्रवीमि मासूयितुं देवमर्हस्य मेयम् अहं भवस्ते तत एष महर्षिः वहाम सर्वे विवशा यस्य दिष्टं ದೊಡ್ಡ ಮಗ ಪ್ರಿಯವ್ರತ ಮಹಾರಾಜ ತಾನು ಯತಿಯಾಗಬೇಕು ಅಂತ ಮಂದರ ಪರ್ವತದ ತಪ್ಪಲಿನಲ್ಲಿ ಆ ಒಂದು ಪ್ರಯತ್ನದಲ್ಲಿದ್ದಾಗ ನಾರದರೆಲ್ಲ ಏರ್ಪಾಡು ಮಾಡಿಬಿಟ್ಟಿದ್ರು. ಚತುರ್ಮುಖ ಬ್ರಹ್ಮದೇವರು ಸತ್ಯಲೋಕದಿಂದ ಇಳಿದು ಬಂದು ಇವರು ನಮಸ್ಕಾರ ಮಾಡಿದ್ರು. ಪ್ರಿಯವ್ರತ ರಾಜ ನಾರದರು ಸಾರ್ವಕಾಲಿಕವಾದ ಹಿತವಾದ ಮಾತನ್ನು ಹೇಳ್ತೇನೆ ಕೇಳು. ನಾನು ಮಹರುದ್ರ ದೇವರು, ಈ ಮಹರ್ಷಿ ನಾರದ ಎಲ್ಲರೂ ದೇವರು ಹಾಕಿದ ಆಣತಿಯನ್ನು ದಾಟೋ ಹಾಗೇ ಇಲ್ಲ. ವಿಷ್ಣು ವಶರಾಗಿ ಸರ್ವಕರ್ಮಗಳನ್ನು ಮಾಡಬೇಕು. ನಾವು ತಪಸ್ಸಿನಿಂದ ವಿದ್ಯೆಯಿಂದ ಇನ್ನೇ ನಾನಾ ಬಗೆಯಾದ ಲೌಕಿಕವಾದ ಉನ್ನಾಹದಿಂದ ಬುದ್ಧಿವಂತಿಕೆಯಿಂದ ಅವನು ಏನು ಹಾಕಿರ್ತಾರಲ್ಲ ಅದನ್ನು ಹೀಗೆ ನಡಿಬೇಕು ಅಂತ ಅದನ್ನು ಮೀರ್ಲಿಕ್ಕಾಗೋದಿಲ್ಲ. ವಿಹಂತು ತನಬುರ್ ವಿಭೂಯ, ಅವನು ಹೇಗಿಡ್ತಾನೋ ಇಟ್ಟಂಗೆ ಇರುವೇನೋ ಹರಿಗೆ, ತಲೆಗರಟೆ ಮಾಡೋ ಹಾಗಿಲ್ಲ. ನಮಗೆಲ್ಲ ಈ ವಯಸ್ಸಿಗೆ ಅನುಭವ ಗೊತ್ತಾಗಿದೆ. ನಾನು ಹಾಗಿರ್ತೀನಿ ಹಾಗಿರೋದಿಲ್ಲ.
ನಿನ್ನ ಚಿತ್ತಕ್ಕೆ ಬಂದದ್ಯನ್ನ ಚಿತ್ತಕ್ಕೆ ಬರಲಿ, ಅನ್ಯಥ ಬಯಕೆ ಕೊಡದಿರೋ ಶ್ರೀನಿವಾಸ ದಯಾನಿಧೇ. ಭವಾಯ ನಾಶಾಯ ಚ ಕರ್ಮ ಕರ್ತುಂ ಶೋಕಾಯ ಮೋಹಾಯ ಸದಾ ಭಯಾಯ ಸುಖಾಯ ದುಃಖಾಯ ಚ ದೇಹಯೋಗಂ ಅವ್ಯಕ್ತದಿಷ್ಟಂ ಜನತಾ ಅಂಗಧತ್ತೆ. ದೇಹ ಕೊಡ್ತಾರಲ್ಲ ನಮ್ಮ ಕರ್ಮಾನುಗುಣವಾಗಿ, ಎಂಥದ್ದೋ ಒಂದು ದೇಹ ಬರುತ್ತಲ್ಲಿ. ಏನೋ ಕೆಲವು ಅನಿಷ್ಟಗಳನ್ನು ಕಳ್ಕೋಬೇಕು ಅಂತ ನಾನಾ ಬಗೆಯಾದ ಕರ್ಮ ಮಾಡಲಿಕ್ಕೋಸ್ಕರ, ಶೋಕ ಮೋಹದಲ್ಲಿ ಒದ್ದಾಡಲಿಕ್ಕೋಸ್ಕರ, ಇನ್ನು ಬಂದು ಹೋಗುವ ಸುಖ ದುಃಖಗಳಿಗೋಸ್ಕರ, ಹೀಗೆ ಈ ದೇಹ ಪ್ರಾಪ್ತವಾಗಿರುತ್ತೆ. ಆದರೆ ಮುಖ್ಯವಾಗಿ ಪರಮ ಮಂಗಲವಾದ ಅಪರೋಕ್ಷ ಜ್ಞಾನವನ್ನು ಹೊಂದಿ ಪವಿತ್ರವಾಗಿ ಬದುಕಿ ಮೋಕ್ಷಕ್ಕೋಸ್ಕರ ಹೋಗಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತಿರುತ್ತಲ್ಲಿ. ಗೃಹಸ್ಥಾಶ್ರಮದಲ್ಲಿ ಸಾಧನೆ ಆಗೋದಿಲ್ಲ, ಸನ್ಯಾಸಾಶ್ರಮವೇ ಸುಲಭ. ಹೆಂಡತಿ ಮಕ್ಕಳು ಕಾಟ ಇರೋದಿಲ್ಲ, ತನ್ನ ಪಾಡಿಗೆ ತಾನು ಒಂದು ಹೊತ್ತಿನ ಊಟ ಮಾಡಿ ಸರ್ವದಾ ಪ್ರಣವವನ್ನು ಮಾಡಿ ಹರಿಚಿಂತನೆ ಮಾಡಿಬಿಟ್ರೆ ಸುಖ ಮೋಕ್ಷ ಆಗ್ಬಿಡುತ್ತೆ ಅನ್ನೋದು ಭ್ರಮೆ. ಗೃಹಾಶ್ರಮ ಕಿನ್ನು ಕರೋತ್ಯವತ್ಯಂ. ಗೃಹಸ್ಥಾಶ್ರಮ ಏನು ಮಾಡುತ್ತೆ? ಸರಿಯಾಗಿ ಬಂದ್ಬಿಟ್ರೆ ಇದೇ ತೊಂದರೆ. ಗೃಹಾಶ್ರಮ ಕಿನ್ನು ಕರೋತ್ಯವತ್ಯಂ. ಸಾಧನೆಗೆ ಯಾವುದು ಸುಲಭ ಅಂತ. ಗೃಹಸ್ಥಾಶ್ರಮ ಯಜ್ಞಾಶ್ರಮಕ್ಕಿಂತ ಬಹಳ ಸುಲಭ ನಮ್ಮಂಥ ಅಪಕ್ವಗಳಿಗೆ, ಇಮ್ಮೆಚೂರ್ಡ್ ಪರ್ಸನಾಲಿಟಿಗಳಿಗೆ. ಇಲ್ಲಿ ನಾವು ತಪ್ಪು ಮಾಡಿದ್ರೆ ಪ್ರಾಯಶ್ಚಿತ್ತಾದಿಗಳು ಉಂಟು. ಯತಿ ತಪ್ಪು ಮಾಡಿದ್ರೆ ಅವನು ಮಡಿಕೆ ಇದ್ದ ಹಾಗೆ, ಮಣ್ಣಿನ ಮಡಿಕೆ, ಬಂಗಾರದ ಕೊಡ ಇದ್ದ ಹಾಗೆ ಗೃಹಸ್ಥಾಶ್ರಮ. ಮಡಿಕೆ ನಾಯಿ ಮುಟ್ಟಿದ್ರೆ ಅಥವಾ ತೂತಾಗಿಬಿಟ್ರೆ ಏನೂ ಮಾಡಿ ಬರೋದಿಲ್ಲ, ಬಿಸಾಡಬೇಕಷ್ಟೆ ಅಲ್ವಾ? ಸುಲಭ. ಮಡಿಕೆ ಕಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ನಾವು ಎಲ್ಲೂ ಕಂಪ್ಲೇಂಟ್ ಮಾಡಬೇಕಾಗಿಲ್ಲ. ಹೋಗ್ರೊಳಗೆ ಇನ್ನೊಂದು ಕೊಂಡ್ಕೊಳ್ಳಿಕ್ಕೆ ಆಗತ್ತೆ ಅಂತ. ಒಂದು ಹೊತ್ತಿನ ಊಟ, ಒಂದು ಕೌಪಿನ ನೆಲದ ಮೇಲೆ ಹಾಕ್ಸ್ಕೊಳ್ಳಿಕ್ಕೆ ಏನೋ ಇಷ್ಟಿದ್ರೆ ಆಯಿತು. ಬಹಳ ಸುಲಭ, ಏನು ಕಷ್ಟವಿಲ್ಲ ಅದಕ್ಕೆ. ಆದರೆ ಕೆಟ್ಟರೆ ಮುಗೀತು, ಮಡಿಕೆ ಬಿಸಾಡ್ದಾಗ ಬಿಸಾಡ್ಬಿಡ್ಬೇಕಷ್ಟೆ. ಮತ್ತೆ ಇನ್ನೊಂದು ಗೋಗರ್ಭ ಜನನ ಅಂತ ಹೇಳ್ಕೊಂಡು ಮದುವೆ ಆಗ್ತೀನಿ, ಮಕ್ಕಳು ಪಡಿತೇನೆ, ಲೆಫ್ಟ್ ಆ್ಯಂಡ್ ರೈಟ್ ಒದ್ದು ಬಿಡ್ತಾರೆ. ಬಹಳ ಕಷ್ಟ. ನಮ್ಮದು ಗೃಹಸ್ಥಾಶ್ರಮ ಇದೆಯಲ್ಲ, ಬಂಗಾರದ ಕೊಡ ಇದ್ದ ಹಾಗೆ. ನಾಯಿ ಮುಟ್ಟಿದೆ, ಅಯ್ಯೋ ಬಿಸಾಕ್ಬಿಡು ಅಂತಾರ? ಏನಿಲ್ಲ, ಅದಕ್ಕೆ ಬೆಂಕಿಲಿ ಸ್ವಲ್ಪ ಸ್ಪರ್ಶ ಮಾಡ್ಬಿಟ್ರಾಯ್ತು. ಬಂಗಾರ ಹೇಮ್ನಃ ಸಂರಕ್ಷತೆ ಕ್ಷಗ್ನೌ ವಿಶುದ್ಧಿ ಶಾಮಿಕಾಪಿವ ಅಂತ ಕಾಳಿದಾಸ ಹೇಳ್ತಾನೆ ಅಲ್ಲಿ. ಅದು ಶಾಸ್ತ್ರ ಒಪ್ಪಿಕೊಂಡಿರುವಂಥದ್ದು. ಹಾಗಾದ್ರೆ ಯಾವುದು ಸುಲಭ? ಸಾಧಕನಿಗೆ ಗೃಹಸ್ಥಾಶ್ರಮ ಒಂದು ಭದ್ರ ಕೋಟೆ ಇದ್ದ ಹಾಗೆ. ನಮ್ಮನ್ನು ವಾಚ್ ಮಾಡಿಕೊಂಡು ರಿಪೇರಿ ಮಾಡಿಕೊಂಡು ಹರಿಭಜನೆ ಮಾಡಿ ಹರಿಸ್ಮರಣೆ ಮಾಡಿ ಸುಲಭವಾಗಿ ದಾಟಿ ಬಿಡ್ಬೋದು. ಪಕ್ವವಾದ ಮೇಲೆ ಸನ್ಯಾಸಾಶ್ರಮಕ್ಕೆ ಹೋಗಲಿ ಯಾರು ಬೇಡ ಅಂತಾರೆ. ಆದರೆ ಯತ್ಯಾಶ್ರಮ ಎಷ್ಟು ಸುಲಭವೋ ಅಷ್ಟೇ ಕಷ್ಟ. ಅದರಲ್ಲಿ ಕೆಟ್ಟರೆ ಮುಗಿದೋಯ್ತು, ಅದನ್ನು ರಿಪೇರಿ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಅದಕ್ಕೆ ಯುದ್ಧೇತ ದುರ್ಗಾಶ್ರಿತ, ದುರ್ಗದಲ್ಲಿ ಇದ್ದು ಯುದ್ಧ ಮಾಡು. ದೊಡ್ಡ ಯುದ್ಧ ಈ ಸಂಸಾರಿಗಳಿಗೆ. ಬದುಕೋದು ಪುಣ್ಯವೇ ಬೇಕು, ಅನಿಷ್ಟ ಬೇಡ ಅಂತ ನಾವು ಬದುಕ್ತೀವಿ ಅಂದ್ಕೊಂಡ್ರೆ ಎಷ್ಟು ಚಾಲೆಂಜ್ ಇರುತ್ತೆ ಅಂದರೆ, ನಮ್ಮ ಅಪೇಕ್ಷೆಯಂತೆ ಎಲ್ಲ ಸಂಸಾರದಲ್ಲಿ ಇರೋರೆಲ್ಲ ಇರೋದಿಲ್ಲ. ದಿನಾ ಅವ್ರ ಜೊತೆ ಜಗಳ, ಯುದ್ಧ ಮನೇಲಿ ಇರಲ್ವಾ? ಬೆಳಗ್ಗೆ ಎದ್ದಾಗಿಂದ ಹಿಡಿದು, ಅದು ಇವನು 60 ಗಂಟೆ ಆಗ್ಬಿಟ್ರೆ ಗೃಹಸ್ಥಾಶ್ರಮಿಗೆ ಅವನು ಬೇಗ ಹಾರ್ಟ್ ಅಟ್ಯಾಕ್ ಬರುತ್ತೆ, ಏನೇನೋ ಅನಿಷ್ಟಗಳೆಲ್ಲ ಆಗಿಬಿಡುತ್ತೆ. ಬಹಳ ಕಷ್ಟ, ಆದರೆ ಬಹಳ ಸುಲಭ. ಯಾವಾಗ ಸಾಧಕನಾಗಿದ್ದು ಅವನ ಇಚ್ಛೆಯಿಂದ ಎಲ್ಲ ನಡೀತಾ ಇದೆ ಅಂತ ಒಂದು ದೃಢವಾದ ಸಂಕಲ್ಪ ಮಾಡಿ ಕೋಪವನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದು ಬಿಟ್ರೆ
ಆರೋಗ್ಯವೂ ಇರುತ್ತೆ, ಪಾಪವೂ ಕಡಿಮೆ ಆಗತ್ತೆ. ಯಾವನು ಹೇಳ್ದ ಸ್ವಾಮಿಗಳೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ ಅಂತ? ಒಬ್ಬ ಬೀಚಿ ಅಂತ ಇದ್ದಾರಲ್ಲ, ಅವನು ಬರೀತಾರೆ, ಕೋತಿ ಅವನು, ಭೀಮಸೇನ್ ರಾವ್ ಅಂತ, ರಾಯಮಠದ ಇದು ನಾಸ್ತಿಕ, ಚೆನ್ನಾಗಿ ಬರೆಯೋರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ಬಳ್ಳಾರಿಯಲ್ಲಿದ್ದವರು. ಅಲ್ಲಿ ನರ್ಕಕ್ಕೆ ಒಬ್ಬ ಹೋದಂತೆ, ಪಾಮರ. ಹೋದ್ರೆ ಅಲ್ಲಿ ಒಬ್ಬ ದಿವಾನ್ರು ಕಂಡ್ರು, ಯಾವುದೋ ಮಠದ ದಿವಾನ್ರು ನಿಮಗೂ ನರ್ಕ, ಮೆತ್ತಗೆ ಮಾತಾಡೋ, ಒಳಗೆ ಸ್ವಾಮಿ, ಅದರಿಂದ ಸ್ವಾಮಿಗಳಿಗೆಲ್ಲ ಮೋಕ್ಷ, ಸ್ವಾಮಿಗಳಿಗೆಲ್ಲ ಸ್ವರ್ಗ, ಗೃಹಸ್ಥರುಗಳಿಗೆಲ್ಲ ನರಕ ಯಾವ ಹೇಳ? ಬ್ರಹ್ಮದೇವರು ಮಾತಿದ್ರು, ಸುಮ್ಮನೆ ದೃಷ್ಟಾಂತ ಕೊಟ್ಟೆ. ಅಲ್ಲಿ ಭಂಕ್ಷ್ವೇಹ ಭೋಗಾನ್ ಪುರುಷಾತಿ ಸೃಷ್ಟಾನ್ ವಿಮುಕ್ತ ಸಂಘ ಪ್ರಕೃತಿ ಭಜಸ್ವ. ಅನಿಷಿದ್ಧ ಭೋಗಗಳನ್ನು ಮಾಡೋ, ಎರಡೊತ್ತು ಊಟ ಮಾಡೋ ಗೃಹಸ್ಥಾಶ್ರಮಿ, ತಿಂಡಿ ಆದರೆ ಮಹಾಭಾರತ ಹೇಳುತ್ತೆ 2 ಹೊತ್ತು ಊಟ, ಹಿಂದೆ ಮುಂದೆ ಏನು ತಿನ್ನಬಾರ್ದು, ಮೇಲಿಂದ ಮೇಲೆ ತಿಂತಾನೆ ಇರ್ತಾರೆ ಕೆಲವರೆಲ್ಲ. ಅದೇ ಪ್ರೋಗ್ರಾಮಿಂಗ್ ಆಗಬಾರ್ದು. ರೋಗ ಬರೋದೇ ಹೆಚ್ಚು ತಿನ್ನುವುದರಿಂದ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬಾರ್ದು ಬೋಧಸ್ಯ ಯೋಗೋ ಭವತಿ ದುಃಖ. ಹಾಗಾದರೆ ಡಿಟ್ಯಾಚ್ಡ್ ಆಗ್ಬಿಡ್ಬೇಕು. ವಯಸ್ಸಾಗ್ತಾ ಆಗ್ತಾ ನಂದೇನದು ಸ್ವಾಮಿ ನಿಂದೇ ಇದೆಲ್ಲ ನಾನು ಬರೀ ಹಾಡು ಹೇಳ್ಬಿಡೋದ, ಯಾವುದೂ ನಂದಲ್ಲ, ನನ್ನ ದೇಹವೇ ನಂದಲ್ಲ, ಬಿಟ್ಟು ಹೋಗ್ಬಿಡ್ಬೇಕು ಅನ್ನೋ ವಿಚಾರದಲ್ಲಿ ಇದ್ದು ದೇವರಿಗೆ ಜೀವನವನ್ನು ಒಪ್ಪಿಸ್ಬಿಟ್ರೆ ಅವನು ಕೃತಾರ್ಥನಾಗಿ ಬಿಡುತ್ತಾನೆ. ಬಾಢಮಿತಿ ಸಬಹುಮಾನಮುವಾಹ. ಹಾಗೇ ಆಗಲಿ. ಅಜ್ಜ ಮದುವೆ ಆಗ್ತೀನಿ ಅಂಥೇಳಿ ಮದುವೆ ಆದರು. ಈತನ ಬರ್ಹಿಷ್ಮತಿ ಪ್ರಜಾಪತೆ ವಿಶ್ವಕರ್ಮಣ ದುಹಿತರಂ. ಬರ್ಹಿಷ್ಮತಿಯನ್ನು ಮದುವೆ ಆಗದಂತೆ. ಬರ್ಹಿಷ್ಮತಿಯಲ್ಲಿ 10 ಜನ ಗಂಡು ಮಕ್ಕಳುಗಳು. ಆಗ್ನೇಧ್ರ, ಯುಧ್ಮಜಿಹ್ವ, ಯಜ್ಞಬಾಹು, ಮಹಾವೀರ, ಹಿರಣ್ಯರೇತ, ಘೃತಪೃಷ್ಟ, ಸವನ, ಮೇಧಾತಿಥಿ, ವೀತಿಹೋತ್ರ, ಕವಯೇತಿ ಸರ್ವೇವ ಅಗ್ನಿನಾಮಾನ. ಇದೆಲ್ಲ ಅಗ್ನಿ ಹೆಸರು. ಅದರಲ್ಲಿ 3 ಮಂದಿ ಕವಿರ್ ಮಹಾವೀರ ಸವನಃ ಆಸನ್ ಊರ್ಧ್ವರೇತಸ್ಕಾಹ. ಹುಟ್ಟುತ್ತಾನೆ ಅಪ್ರೋಕ್ಷ ಜ್ಞಾನಿಗಳು, ಎಲ್ಲ ಮಹಾಜ್ಞಾನಿಗಳೇ. ಅವರು ನಮಗೆ ಮದುವೆ ಬೇಡ, ಏನು ಬೇಡ, ಸುಖವಾಗಿ 24 ಗಂಟೆ ಧ್ಯಾನ, ಅದರಲ್ಲೇ ತೊಡಗಿಕೊಂಡ್ಬಿಟ್ರು. ಇನ್ನು 7 ಮಂದಿ ಸಪ್ತ ದ್ವೀಪಗಳ ಒಡೆಯರಾಗಿಬಿಟ್ರು. ಆಗ್ನೇಂದ್ರ ದೊಡ್ಡವರು, ಅವನು ಜಂಬೂ ದ್ವೀಪದ ಒಡೆಯ. ಇಷ್ಟಲ್ಲಿ ಮದುವೆನೇ ಆಗಲ್ಲ ಅಂತ ಕೂತಿದ್ದ ಈ ವ್ಯಕ್ತಿಗೆ ಮತ್ತೊಬ್ಬ ಹೆಂಡತಿ ಇದ್ಲು. ಅವಳ ಹೆಸರು ಹೇಳಿಲ್ಲ, ಮಕ್ಕಳ ಹೆಸರು ಹೇಳ್ತಾರೆ. ಉತ್ತಮ, ತಾಪಸಃ, ರೈವತ ಅಂತ 3 ಮಂದಿ ಮನ್ವಂತರಾಧಿಪತಿಗಳು. ಪ್ರಿಯವೃತರಾಜನ 2ನೇ ಹೆಂಡತಿ ಮಕ್ಕಳು. ಅಲ್ಲಿ ತಾಪಸ ಸಾಕ್ಷಾತ್ ಶ್ರೀಹರಿನೇ ಮಗನಾಗಿ ಹುಟ್ಟಿದ. ಇನ್ನೇನು ಬೇಕು? ದೊಡ್ಡವರು ಮಾತು ಕೇಳಿದ್ದಕ್ಕೆ ಪರಮಾತ್ಮ ಮಗನಾದ ನೋಡಿ. ಇವರಿಗೆ ಎಷ್ಟೋ ದೀರ್ಘಕಾಲ ರಾಜ್ಯಭಾರವನ್ನು ಮಾಡಿ ನೋಡ್ದ. ಏನರು ರಾತ್ರಿ ಏನಂತು, ರಾತ್ರಿ ಇರಬಾರ್ದು ಅಂತ ಹೇಳ್ಬಿಟ್ಟು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡಿ ಎಲ್ಲ ಕಡೆ ಬೆಳಕೇ ಚೆಲ್ಬಿಟ್ಟ. ಬೆಳಕು ಇಲ್ಲ ಅನ್ನೋ ಸ್ಥಿತಿನೇ ಇರಬಾರ್ದು ಅಂತ. ಇಡೀ ಭೂಮಿಯಲ್ಲಿ ಬೆಳಕೇ ಬೆಳಕು. ಕತ್ಲಿಲ್ಲ ಅಂದರೆ ಏನು ಬೇಕಲ್ವ? ಲೈಟ್ ಆಲ್ಸೋ ಮಾರಾಯ ಅಂತ ಅರ್ಥ. ರಾತ್ರಿ ಹಾಕ್ಕೊಳ್ಳೆ ಲೇಟ್ ಆಗ್ಬಿಟ್ರೆ ಹೀಗಿದ್ದ ಮೇಲೆ ಕತ್ಲು ಬೇಕು ಅಂತ ಸಾಕು ಅಂದರು. ಸಾಕಾಗ್ತಂದೆ ತಿಳಿಸ್ತೀವಿ. ಅಲ್ಲೇ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ತೇಜೋಮಯವಾದ ರಥದಲ್ಲಿ ಸಂಚಾರ ಮಾಡಿದ್ರೆ ಎಲ್ಲ ಕಡೆ ಬೆಳಕು. ಸೂರ್ಯನಷ್ಟು ಬೆಳಕು ಕೊಟ್ಟ ಅಂದರೆ ಪ್ರಿಯೋರಥ ಕೃತಂ ಕರ್ಮ ಕೋರುಕುರ್ಯಾತ್ ವಿನೇಶ್ವರಂ. ಯೋ ನೇಮಿ ನಿಮ್ನೈ ಅಖರ ಛಾಯಾಂಗರನ್ ಸಪ್ತವಾರಿಧೀನ್. 7 ಸಮುದ್ರ 7 ದ್ವೀಪಗಳನ್ನು ನಿರ್ಮಾಣ ಮಾಡಿದ ದೇವರೆಲ್ಲ ನಿರ್ಮಾಣ ಮಾಡಿದ್ದು ಬ್ರಹ್ಮದೇವರಲ್ವಾ? ಅಂದರೆ ಸ್ಥೂಲಾಂಶ್ಚಕ್ರೇ ಪ್ರಯೋಗತಃ ಮಾರ್ಕಿಂಗ್ ಮಾಡಿದ. ಇವನು ರಥದ ಗಾಲಿಯ ಆ ಪಟ್ಟಿ ಇರುತ್ತಲ್ಲ, ನೇಮಿ ಅಂತ ಕರೀತಾರೆ. ಅದರಿಂದ ಸರಿಯಾಗಿ ಮಾರ್ಕಿಂಗ್ ಆಯ್ತಂತೆ. ಅಷ್ಟು ದೊಡ್ಡ ರಥ. ಇವನೇನು ಅರ್ಥವಾಗಿಲ್ಲ ನಮಗೆ. ಮನಸ್ಸು ಪರ್ಸೀವೇ ಮಾಡಲ್ಲ. ಪರ್ಸೀವ್ ಅಂತಾರೆ ಅದಕ್ಕೆ. ಈ ನಮ್ದೆಲ್ಲ ಬಾರೋಡ್ ಇಂಟೆಲಿಜೆನ್ಸು. ಇವರ ದೊಡ್ಡ ಮಗ ಆಗ್ನೇಧ್ರನಿಗೆ
ಪೂರ್ವಚಿತ್ತಿ ಎಂಬ ಅಪ್ಸರಾ ಸ್ತ್ರೀ ತಾನೇ ಬಂದು ಮದುವೆ ಆದ. ಅವರ ದಿಟ್ಟದ ತಪಸ್ಸಿಗೆ ಅಂತ ಕೂತಿದ್ದ. ಪಿತೃಲೋಕ ಕಾಮ ಹಾಕಿದೆ, ಅಂದರೆ ಪ್ರಜಾಕಾಮ, ಒಳ್ಳೆ ಸಂತಾನ ಬೇಕು ಅಂತ ತಪಸ್ಸು ಮಾಡಲಿಕ್ಕೆ ಕೂತಾಗ ಪೂರ್ವಚಿತ್ತಿ ಬಂದು ಇವನ ಮಾತು ಇವನ ಎಲ್ಲ ನೋಡಿ ಆಕರ್ಷಿತಳಾಗಿ ಮದುವೆ ಆಗಿದ್ದಾಳೆ. 9 ಮಂದಿ ಗಂಡು ಮಕ್ಕಳುಗಳು ಪೂರ್ವಚಿತ್ತಿಯಲ್ಲಿ. ನಾಭಿ, ಕಿಂಪುರುಷ ಮೊದಲಾದ ಜಂಬೂದ್ವೀಪದ 9 ಖಂಡಗಳ ಒಡೆಯ ಇವರೆಲ್ಲರೂ ಕೂಡ. ನಾಭಿರಾಜರಿಗೆ ಮದುವೆ ಮಾಡಿದ್ರೆ ಅವಳಲ್ಲಿ ಮೇರುದೇವಿಯ ಮಗಳು, ಮೇರು ಪರ್ವತದ ಮಗಳು ನಾಭಿರಾಜನ ಹೆಂಡತಿ. ಏನಾಗ್ತವೆ ಮೇರು ಪರ್ವತದ ಮಗಳು, ಹಿಮಾಲಯ ನಂದಿ ಬೆಟ್ಟದ ಮಗಳು. ನಂದಿ ಬೆಟ್ಟ ನನಗೆ ಸುಳ್ಳು ಅಷ್ಟೇ, ನಮ್ಗೆ ಅಥವಾ ಅಭಿಮಾನಿ ದೇವತೆಗಳಲ್ಲೇ ಇರ್ತಾರೆ. ಆ ಮೇರು ದೇವಿಯಲ್ಲಿ ಒಂದೇ ಒಂದು ಮಗು ಹುಟ್ಟಿದೆ. ಯಾಗ ಮಾಡಿದ್ದಕ್ಕೆ ದೇವರು ಕಂಡನಂತೆ. ಅವನು ಯಾಗ ಮಾಡುವ ಸ್ಥಳದಲ್ಲಿ ಭಗವಂತ ಪ್ರಕಟನಾಗಿದ್ದಾನಲ್ಲಿ. ಅಥ ಕಥಂಚಿತ್ ಸ್ಖರಣ ಕ್ಷುತ್ಪತನ ಜೃಂಭಣ ದುರವಸ್ಥಾನಾದಿಷು ವಿವಶಾನಾಂ ನಾ ಶ್ರೀಮಚ್ಚರಣಾರವಿಂದ ಸ್ಮರಣಾಯ ಜ್ವರ ಮರಣ ದಶಾಯಾಮಪಿ ಸಕಲ ಕಶ್ಮರ ನಿರಸನಾನಿ ತವ ಗುಣಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತು. ಏನೇನೋ ಅವಸ್ಥೆ ಇರುತ್ತೆ, ಹರಿಸ್ಮರಣೆ ಮಾಡ್ತಾ ಇರಬೇಕು. ಸೀನ್ದಾಗ ಹರಿಸ್ಮರಣೆ ಮಾಡ್ತೀವಿ. ನಮ್ಮ ಹಿರಿಯರು ಹೇಳ್ಕೊಟ್ಬಿಟ್ಟಿದ್ದಾರೆ ಗೋವಿಂದನಾರಾಯಣ ಅನ್ನೋ ಅಂತ. ಈ ಗೌಡರು ಹೇಳ್ಕೊಡ್ತಾರ, ಅವ್ರು ಹುಟ್ಟೇ ಆಗಿರ್ತೀವಿ. ಯಾವುದೂ ಇರಲ್ಲ. ನಮ್ಮ ಭಾಗ್ಯ ಹುಟ್ಟುತ್ತಾನೆ ನಾವು ಶ್ರೀಮಂತರು. ಯಾತಕ್ಕೆ ಅಂದರೆ ಹರಿನಾಮವನ್ನು ಸರ್ವದಾ ಉಚ್ಚಾರಣೆ ಮಾಡ್ತಾರೆ. ಗೋವಿಂದ 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 ಅಂತ ಇರ್ತಾರೆ ನಮ್ಮ ಮೊಮ್ಮಕ್ಕಳು. ಯಾತಕ್ಕೆ ಅಂದರೆ ಹೇಳ್ಕೊಟ್ಬಿಟ್ಟಿದ್ದಾರೆ ಹಾಗೆ. ಆ ಮನೆಯಲ್ಲಿ ಕೇಳಲಿಕ್ಕೆ ಸುಂದರವಾಗಿರುತ್ತೆ. ಅದು ಬಿಟ್ಬಿಟ್ಟು ವ್ಯರ್ಥವಾದ ಏನೋ ಮಾತಾಡ್ತಾ ಇದ್ರೆ. ದೇವರು ಅವತಾರ ಮಾಡಿದ, ನಿನ್ನಂಥ ಮಗು ಬೇಕು. ದೇವರಂತ ನನ್ನಂಥ ಮಗು ಎಲ್ಲಿ ತೋಮಲ್ಲಪ್ಪ ಅಂತ ಹೇಳಿ ಶ್ರೀ ಹರಿಯೇ ಅವತಾರ ಮಾಡಿದ್ರೆ, ಋಷಭ ಎಂಬುದಾಗಿ ನಾಮಕರಣ ಮಾಡಿದ್ರೆ, ಮದುವೆ ಮಾಡಿದ ನಾಭಿರಾಜ ಈ ಮಗುವಿಗೆ. ಉಪನಯನ ಎಲ್ಲ ಆದಮೇಲೆ ಹೆಂಡತಿ ಯಾರಪ್ಪ ಅಂದರೆ ಜಯಂತಿ ಅಂತ. ಯಾರ ಮಗಳು? ಇಂದ್ರದೇವರ ಮಗಳು. ಆಗ ಇಂದ್ರದೇವರು ಯಾರು ಅಂದರೆ ಯಜ್ಞನಾಮಕ ಪರಮಾತ್ಮ. ಯಜ್ಞನಾಮಕ ಪರಮಾತ್ಮನಿಗೆ ದಕ್ಷಿಣಾದೇವಿಯಲ್ಲಿ ಲಕ್ಷ್ಮೀದೇವಿಗೆ ಜಯಂತಿ ರೂಪದಿಂದ ಅವತಾರ ಮಾಡಿದ್ರೆ, ಋಷಭನಾಮಕ ಪರಮಾತ್ಮ ಮದುವೆ ಆದ್ರ ಅತ್ತೆಗೆ ವಲ್ಲಭನಾದ ಭೃತ್ಯಗೆ ಆಳಾದ ಅಂತಾರೆ ಕನಕದಾಸರು. ಅತ್ತೆನ ಮದುವೆ ಆದ ಅಂತ. ಹೀಗೆ ಎಲ್ಲ ನಡೆಯುತ್ತೆ ಅವರಲ್ಲಿ, ಯಾವ ವಿರೋಧಗಳು ಇಲ್ಲ ಪರಮಾತ್ಮನಲ್ಲಿ. ಜಯಂತಿ ದೇವಿಯಲ್ಲಿ 100 ಜನ ಗಂಡು ಮಕ್ಕಳು. ಕವಿ, ಮಹಾವೀರ, ಸವನಃ, ಕೃತಪುಷ್ಟ ಇತ್ಯಾದಿ ಅನೇಕ ಮಂದಿ ಮಕ್ಕಳುಗಳು. ಜಾಯಂತೆ ಉಪಾಖ್ಯಾನ. ಕವಿ ಅಂತರಿಕ್ಷ, ಅಂತರಿಕ್ಷ ಅಂತ ಒಳಗೆ ದೇವರ ವಿಚಾರ ಮಾಡಿಕೊಂಡು ದೇವರ ದರ್ಶನದಲ್ಲಿ ಆನಂದ ಪಡುವ ಕವಿ ಅಂದರೆ ಮಹಾಜ್ಞಾನಿ ಅಂತ. ಹರಿ ಅಂತ ಇನ್ನೊಬ್ಬ ಕವಿ, ಹರಿ ಇತ್ಯಾದಿಯಾಗಿ ಆ 9 ಮಂದಿ. 10 ಮಂದಿಗೆ ಪ್ರಧಾನರು 90, ಇವರು 9, 99. ದೊಡ್ಡವನು ಯಾರು? ಭರತ ಚಕ್ರವರ್ತಿ, ಭರತ ಮಹರ್ಷಿ. ಅವನ ಹೆಸರೇ ಹೇಳೋದು ನಾವು. ಎಷ್ಟು ಕೋಟಿ ಮಂದಿ ಈ ತಮ್ಮ ಸಂಕಲ್ಪದಲ್ಲಿ ಇವನನ್ನು ಸ್ಮರಣೆ ಮಾಡ್ತಾನೆ. ಅವನ ಪುಣ್ಯ ಏನು ಮಹಾತ್ಮನದ್ದು. ಈ ಎಲ್ಲ 100 ಮಂದಿ ಬ್ರಹ್ಮಾವರ್ತ ಅಂತ. ಪ್ರಾಯಶಃ ಈಗಿನ ತ್ರಿವೇಣಿ ಸಂಗಮ ಇದೆಯಲ್ಲ, ಅದು ತೋರುತ್ತೆ. ಅವ್ರಿಗೆಲ್ಲ ಉಪದೇಶ ಮಾಡಿದ. ಮೊದಲು ನಮ್ಮ ಪುಣ್ಯಭೂಮಿಯ ರಾಜಧಾನಿ ಅಂದರೆ ತ್ರಿವೇಣಿ ಸಂಗಮ. ಆಮೇಲೆ ಬೇರೆ ಬೇರೆ ಆಗಿದೆ ಅಲ್ಲಿ. ಈಗ ಇಂದ್ರಪ್ರಸ್ಥ ಇನ್ನೂ ಅದೇ ಕೂತಿಲ್ಲ, ಪಾಂಡವರಾಗಿದೆ. ಮಕ್ಕಳಿಗೆ ಸಂದೇಶ ಕೊಡ್ತಾ ಇದ್ದಾನೆ. ನಾಯನ್ ದೇಹೋ ದೇಹಭಾಜಾಂಧ್ರುಲೋಕೆ ಕಸ್ತತ್ ಕಾಮಾನ್ ಅರ್ಹತಿ ವಿಭುಜಾಮ್ಯೆ ತಪೋ ದಿವ್ಯಂ ಹೆರ್ಹತಯೇನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮ ಸುಖಂ ಘನಂತಂ. ಪರಮಾತ್ಮ ಕರುಣಿಸಿದ್ದು ಸಾಧನ ಶರೀರ, ನೀದೈದು ಕೊಟ್ಟಿದ್ದು ಸಾಧಾರಣವಲ್ಲ.
ಅಲ್ವಾ? ಇದನ್ನ ಅಲ್ಪ ಸುಖಕ್ಕೋಸ್ಕರ, ಭೌತಿಕ ಸುಖ, ಬಂದು ಹೋಗುವ ಸುಖಕ್ಕೋಸ್ಕರ ಬಳಸಿಕೊಂಡ್ರೆ ಎಷ್ಟು ದಡ್ಡತನ. ಪರೀಕ್ಷೆ ಹಾಲಲ್ಲಿ ಕೂರಿಸಿ ಚೆನ್ನಾಗಿ ಓದ್ಕೊಂಡ್ಬಂದಿಯಾನೆ, ಆಲೋಚನೆ ಇಲ್ಲದೆ ಸುಖವಾಗಿ ಆನ್ಸರ್ ಮಾಡೋ ಕೆಪಾಸಿಟಿ ಇದೆ, ಕೂತಿಯಾನೆ. ಅಲ್ಲವನಿಗೆ ಸುಖವಾಗಿ ಒಳ್ಳೊಳ್ಳೆ ತಿಂಡಿಗೂ ಕೊಟ್ಬಿಟ್ರೆ ಯಾಕೆ ಬರೀತು, ತಿನ್ಬಿಡು, ತಿಂತಾಗ ಕೂತ್ಕೊಂಡು ಮಲ್ಕೊಂಬಿಟ್ರೆ ಹುಚ್ಚ ಅಂತ ಕರೀತಾರೋ ಇಲ್ಲ. ಇದು ನಮಗೆ ಪರ್ವಕಾಲ ಬರಬೇಕಾಗಿಲ್ಲ. ಸಾಧನ ಶರೀರದಲ್ಲಿ ಈ ಒಂದೊಂದು ಕ್ಷಣವೂ ಕೂಡ ಸಾಧನೆಗೋಸ್ಕರ ಬಳಸಿಕೊಂಡು ಬಿಟ್ರೆ ಎಷ್ಟು ಸುಂದರ. ಅದು ಬಿಟ್ಬಿಟ್ಟು ಪರೀಕ್ಷೆ ಹಾಲಲ್ಲಿ ಒಳ್ಳೆ ತಿಂಡಿ ಸಿಕ್ತು ತಿಂದುಬಿಟ್ಟೆ ಅಂದರೆ ಜೀವನವೇ ವ್ಯರ್ಥವಾಗಿ ಬಿಡಲ್ವಾ? ಹಾಗೆ ಮನುಷ್ಯ ದೇಹದಲ್ಲಿ ಏನು ಮಾಡಿದೆ ಅಂದರೆ ಐ ಎಂಜಾಯ್ಡ್ ಮೈ ಲೈಫ್ ಅಂದರೆ ಸಾಯಿ ನರಕದಲ್ಲಿ ಬೀಳು ಅಲ್ವಾ? ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರ ಕಾಮಾಯ ಲೇಷ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯಾನಂತ ಸುಖಾಯ ಚ. ಬ್ರಾಹ್ಮಣ ದೇಹ ಕ್ಷುದ್ರವಾದ ಕಾಮನೆಗಳನ್ನೆಲ್ಲ ಈಡೇರಿಸಲಿಕ್ಕೋಸ್ಕರ ಇರೋದಲ್ಲ, ಒಳ್ಳೆಯ ತಪಸ್ಸು ಮಾಡಬೇಕು, ವ್ರತ ನಿಯಮಾದಿಗಳನ್ನು ಮಾಡಬೇಕು, ಸತ್ತ ಮೇಲೆ ಸುಖ ಪಡಬೇಕು. ಬದುಕಿದ್ದಾಗ ಸುಖ ಪಡಲಿಕ್ಕಲ್ಲ, ಬದುಕಿದ್ದಾಗ ಸುಖ ಪಡಲಿಕ್ಕೆ ಮೂರ್ಖರಿದ್ದಾರೆ, ಬೇರೆಯವರೆಲ್ಲ ಇದ್ದಾರೆ. ನಾವು ಯಾಕೆ ಅವ್ರ ಥರ ಹೋಗ್ಬೇಕಲ್ಲಿ? ಏನೇನೋ ನೋಡಿದ್ವಿ, ನಿಷಿದ್ಧವಾದದ್ದನ್ನೆಲ್ಲ ತಿಂದು ಕುಡಿದು ಹಾಗಿದ್ದು ಬಿಟ್ರೆ ಸರ್ವನಾಶವಾಗಿ ಬಿಡುತ್ತದೆ. ಮಹತ್ಸೇವಾನ್ ವಾರಮಾಹುರು ವಿಮುಕ್ತೆ. ಮೋಕ್ಷ ಬೇಕಾ? ವಿಮುಕ್ತಿ ಬರೀ ಸಾಧಾರಣ ಮೋಕ್ಷವಲ್ಲ, ದೊಡ್ಡವರ ಸೇವೆಯನ್ನು ಮಾಡಬೇಕು. ದೊಡ್ಡವರು ಅಂದರೆ ಬ್ಯಾಸ್ಕೆಟ್ ಬಾಲ್ ಆಡ್ತಾ ಇರ್ತಾರೆ, 7 ಅಡಿ ಇರ್ತಾರೆ, ಹೀಗೆ ಇಟ್ಬಿಡ್ತಾರೆ. ಅಂಥ ದೊಡ್ಡವರು ಅನ್ಕೋಬೇಕಾ? ಹಾಗೆಲ್ಲ ಫಿಸಿಕಲಿ ದೊಡ್ಡವರಾಗಿರೋದಲ್ಲ, ಸಾಧನೆಯಲ್ಲಿ ದೊಡ್ಡವರಾಗಿರಬೇಕು. ಅವ್ರ ಲಕ್ಷಣ ಹೇಳ್ತಾರೆ. ಸಮಚಿತ್ತಾಹ, ನಿರ್ದೋಷ ಗುಣಪರಿಪೂರ್ಣ ನಾರಾಯಣನಲ್ಲಿ ಮನಸ್ಸಿಟ್ಟವರು. ವಿದ್ಯಾಮಾನ ತೀರ್ಥರು ನಮ್ಮ ಗುರುಗಳು. ಅವ್ರ ಫೋಟೋ ನೋಡಿದ್ರೆ ಆಶ್ಚರ್ಯ ಆಗಲ್ಲ? ವಿದ್ಯಾಮಾನರು ಇದು ಜಪ ಮಾಡ್ತಾ ಇರೋದು ಇದು ನೋಡ್ಬೇಕಾದ್ರೆ ಅಯ್ಯಪ್ಪ, ದೇವ್ರು ನೋಡ್ತಾನೆ ಇರ್ತಾರೆ. ಅವರ ದೇವ್ರಿಗೆ ಆರತಿ ಮಾಡೋರು, ಅದು ಏನು ಆನಂದ ಆಗೋದು. ಅವರು ದೇವ್ರು ನೋಡ್ತಾ ಇದ್ದಾರಪ್ಪ ಅಂತ ನಮ್ಗೆ ಅನ್ಸೋದು. ಖಂಡಿತ ನೋಡೋರು. ಅವರು ನಮ್ಮ ಗುರುಗಳಿಗೆ 92 ಆ ಪ್ರಾಂತದಲ್ಲಿ ಹಂಪೆಯಲ್ಲಿ ಸುರಾಮಗಳ ಮಾಡಿದಾಗ ನಮ್ಮ ಶಿಷ್ಯರಿಗೆ ಈ ಜನ್ಮದಲ್ಲೇ ಭಗವದ್ ಅಪರೋಕ್ಷವಾಗಿ ಆಶೀರ್ವಾದ ಮಾಡ್ತೀವಿ ಸಭೆಗೆ ಹೇಳಿದ್ರು. ಇವ್ರಿಗಾಗಿದೆ ಅಂತಾನೆ ಅರ್ಥ. ನಮ್ಮ ಗುರುಗಳಿಗೂ ಆಗಿದೆ, ಅವ್ರಿಗೆ ಆಶೀರ್ವಾದ ಮಾಡಿದ್ರು ಅಂದರೆ ಏನು ಬೇಜಾರು ಮಾಡಪ್ಪ. ನಾವೆಷ್ಟು ಧನ್ಯರು. ಫ್ರಾಡ್ ಗುರುಗಳು ಸಿಕ್ಬಿಟ್ರೆ ಗತಿ ಏನ್ರಿ? ಬರೀ ಪ್ರೊಜೆಕ್ಟ್ ಮಾಡ್ತಾ ಇದ್ರೆ ನಾ ದೊಡ್ಡವನು ಅಂತ. ಸಮಚಿತ್ತಾಹ, ಪ್ರಶಾಂತ, ಶಾಂತವಾಗಿರ್ತಾರೆ. ಪ್ರಕರ್ಷೇಣ ಶಾಂತ, ವಿಮನ್ಗೆ ಕೋಪ ಬರೋದಿಲ್ಲ. ಒಂದು ಇದು ಬಿದ್ದೋಯ್ತು, ಆಚಾರ್ಯ ಹೇಳಿದ್ದಂಗೆ ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಈ ಬೆಳ್ಳಿ ಪಾತ್ರೆಗಳೆಲ್ಲ ಹಾಕಿರೋ ಟ್ರಂಕು ಶುದ್ಧರು ಹೊತ್ಕೊ ಬರ್ತಾರೆ. ಅದು ಬಹಳ ಭಾರ ಇರುತ್ತೆ, ಇಷ್ಟು ದಪ್ಪ ಇರುತ್ತೆ. ಅದು ಬಿದ್ದೋಯ್ತು ಗಂಗೆಯಲ್ಲಿ. ಆ ದಿವಾನ ಬಂದು ಭಯ ಸ್ವಾಮಿ ಇವನು ಬೀಳಿಸ್ಬಿಟ್ಟ ಅಂತ. ಹೌದಾ, ಗಂಗೆಗೆ ಬೇಕಾಗಿತ್ತು ಇದು ಕೇಳಬೇಕಲ್ಲ. ಪ್ರಸಿದ್ಧ ಇರೋ ಆಚಾರ್ಯ ಹೇಳಿದಂಗೆ, ಇನ್ಯಾರಣ ಆಗಿದ್ರೆ ಗೋವಿಂದ ನೀನು ಬಿದ್ದು ಟ್ರಂಕ್ ಇವತ್ತಿಲ್ಲಿ ಬಿದ್ದಿದ್ರೆ ಚೆನ್ನಾಗಿತ್ತಲ್ಲಪ್ಪ. ಏನು ತ್ಯಾಗ ಅಂದರೆ ಅವರು ವಿದ್ಯಾಮಾನ ತೀರ್ಥರದ್ದು ಭಂಡಾರಕೇರಿ ಅವಳು ಧನ್ಯರು. ನಾವು ಪ್ರಾತಃ ಸ್ಮರಣೀಯರಲ್ಲ, ಸರ್ವದಾ ಸ್ಮರಣೀಯರು. ಪ್ರಾತಃ ವಿಶೇಷವಾಗಿ ಸ್ಮರಣೀಯರಲ್ಲಿ. ತಾವತ್ಕ್ರಿಯಾಃ ತಾವದಿದಂ ಮನೋ ವೈ ಕರ್ಮಾತ್ಮಕಂ ಯೇನ ಶರೀರ ಬಂಧಃ. ದೇವರ ಜಿಜ್ಞಾಸೆಯನ್ನು ಚೆನ್ನಾಗಿ ಮಾಡಿ ಅವರನ್ನು ಅರ್ಥ ಮಾಡಿಕೊಂಡ ಮೇಲೆ ಯಾವ ಕ್ರಿಯೆಯೂ ಏನು ಬೇಕಾಗಿಲ್ಲ. ಜ್ಞಾನ ಇದ್ದು ಬಿಟ್ರೆ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನಕ್ಕೋಸ್ಕರ ಎಲ್ಲ ಮಾಡೋದು. ಆ ಜ್ಞಾನ ಪ್ರಾಪ್ತವಾದ ಮೇಲೆ ನಿಂದೆಲ್ಲ ಮಿನಿಮಮ್ ಆದರೂ ಪರವಾಗಿಲ್ಲ. ಅಯ್ಯೋ ಹೆಚ್ಚು ಮಡಿ ಮಾಡೋದು, ಹೆಚ್ಚು ಮಡಿ ಮಾಡ್ತಾರೆ ಪಾಪ. ಮೈಯೆಲ್ಲ ಸಗಣಿ ಇದೆಲ್ಲ ಹಚ್ಕೊಂಡು ಇರುತ್ತೆ. ಆದರೆ
ಜ್ಞಾನವೇ ಇರೋದಿಲ್ಲಲ್ಲ. ಅವನ್ನ ಟೀಕಿಸೋದಲ್ಲ, ಅವರು ಹಾಗಿರಲಿ. ಆದರೆ ನಾವು ಮಾತ್ರ ಜ್ಞಾನಕ್ಕೋಸ್ಕರ ವಿಶೇಷವಾಗಿ ಬದುಕಬೇಕಲ್ಲಿ. ನೋಡಯ್ಯ, ನನ್ನನ್ನು ಚಿಂತನೆ ಮಾಡಬೇಕು, ನನ್ನ ಅನುಗ್ರಹಕ್ಕೋಸ್ಕರ ಬರಬೇಕು. ಲೋಕ ಸ್ವಯಂ ಶ್ರೇಯಸ್ಸಿ ನಷ್ಟದೃಷ್ಟಿ, ತಾನು ಮೋಕ್ಷ ಮಾರ್ಗದಿಂದ ದೂರ ಇದ್ದಾನೆ. ಇದರ ಮೇಲೆ ಅಪೇಕ್ಷೆ ಅಪಾರವಿದೆ. ಚಿಕ್ಕ ಕಾರಣಕ್ಕೋಸ್ಕರ ವೈರ ಮಾಡಿಕೊಂಡು ಅಲ್ಪ ಸುಖಕ್ಕೋಸ್ಕರ ಕೋರ್ಟ್ ಹೋಗಿ ಜೀವನವನ್ನೇ ಹಾಳು ಮಾಡ್ಕೊಂಡು ಬಿಡ್ತಾರ. ಅನ್ಯೋನ್ಯ ವೈರಂ ಸುಖದೇಶ ಹೇತೋ ಅನಂತ ದುಃಖಂಚ ನವೇದ ಮೂಢ. ನಿತ್ಯ ನರಕದಲ್ಲಿ ಬಿದ್ದು ಹೋಗ್ತಾರಪ್ಪ. ಕರುಣೆ ದೇವರಿಗೆ, ಅವರ ಸ್ವರೂಪವೇ ಆಗಿರುತ್ತೆ. ಮಾಡೋದೇನಿದೆ ಅಲ್ಲಿ. ಯಾವ ಗುರು ಅಂತ ಅನ್ನಿಸಿಕೊಂಡವನು ಮೋಕ್ಷ ಮಾರ್ಗಕ್ಕೆ ವಿರುದ್ಧವಾದ ಪಂಥವನ್ನು ತೋರಿಸುತ್ತಾರಲ್ಲ, ಅವನು ಗುರು ಅಲ್ಲ, ಅವನು ಸ್ವಜನನಲ್ಲ, ಅವನು ತಂದೆ ಅಲ್ಲ. ಅವಳು ತಾಯಿಯ ಅಪ್ಪ ನಾನು ಉಪವಾಸ ಮಾಡ್ತೀನಮ್ಮ, ಆಚಾರ ಹೇಳಿದ್ದಾರೆ, ಅಂದಿನ ಅನ್ನವು ಹಂದಿಯ ಮಾಂಸವು. ಸುಮ್ಮನೆ ಮುಚ್ಚಯ್ಯಪ್ಪ, ನಿಮ್ಮಪ್ಪನೇ 1 kg ಉಪ್ಪಿಟ್ಟು ತಿಂತಾನೆ, ನೀನು ಯಾವನು ಹೇಳಿದ್ರೆ? ಎಳೆ ಕರಳು 18 ವರ್ಷ ಅವನಿಗೆ ಏಕಾದಶಿ ಉಪ್ಪಿಟ್ಟು ತಿನ್ನು, ಅತ್ತಿನ್ನು ಇತ್ತಿನ್ನು ಅಂತ ಹೇಳ್ಬಿಟ್ಟು ಹೇಳೋದು ತಾಯಿ ಅಲ್ಲ. ದೈವಂನ ತಸ್ಯ ನ ಪತಿಶ್ಚ ಸಸ್ಯಾತ್. ಅದು ದೈವವ. ಯಾರೋ ಈ ಅಯ್ಯಪ್ಪ ಅದು ಇದು ಅಂತೆಲ್ಲ ಪೂಜೆ ಮಾಡ್ತಾರಲ್ಲ, ಏನು ದೈವಗಳು? ದೈವಗಳನ್ನೆಲ್ಲ ದೇವರು ಅಂತ ಅನ್ಕೊಂಡ್ಬಿಡ್ತಾರಲ್ಲಿ. ನಮೋಜೇದ್ಯ ಸಮುಪೇತ ಮೃತ್ಯು. ಸಮುಪೇತ ಮೃತ್ಯು ಅಂದರೆ ಸಂಸಾರ. ಇದು ಮೃತ್ಯು. ಇಲ್ಲಿದ್ದು ಸಾಯದೇ ಇದ್ದವ್ರು ಯಾರಿದ್ದಾರಳಿ? ಜ್ಞಾನಿಗಳಾಗಲಿ ಅಜ್ಞಾನಿಗಳಾಗಲಿ ಹೋಗಬೇಕಲ್ಲ. ತಾರತಮ್ಯವನ್ನು ಹೇಳ್ತಾ ಬಂದು ನ ಬ್ರಾಹ್ಮಣೇ ಸ್ತುಲಯೇ ಭೂತಮನ್ಯತ್. ಬ್ರಾಹ್ಮಣರು ಅಂದರೆ ಮುಗಿದೋಯ್ತಪ್ಪ ನನಗೆ, ಬಹಳ ಪ್ರಿಯರು. ಯಾತಕ್ಕೋಸ್ಕರ ಗೊತ್ತಾ? ಬ್ರಹ್ಮ ಅಣತಿ ಜಾನಾತಿ. ನನ್ನ ಜ್ಞಾನಕ್ಕೋಸ್ಕರ ಬದುಕಿರ್ತಾರಲ್ಲಿ. ಅದಕ್ಕೆ ಬ್ರಹ್ಮಣ್ಯ ದೇವ ಅಂತ ದೇವರ ಹೆಸರೇ ಇಟ್ಕೊಂಡ್ಬಿಟ್ಟಿಯಾರಲ್ಲಿ. ಬ್ರಾಹ್ಮಣರ ಮುಖದಲ್ಲಿ ಒಳ್ಳೆ ರುಚಿಯಾದ ಆಹಾರ, ತುಪ್ಪ ಎಲ್ಲ ಇಂಥದ್ದು ಹಾಕಿ ಉಪವಾಸದಿಂದ ಇರ್ತಾರೆ ಊಟದ ತನಕ. ಸಂತೋಷ ಪಟ್ಟರೆ ಜಡವಾದ ಅಗ್ನಿಯಲ್ಲಿ ಹೋಗಿಸಿದರೆ ಅಷ್ಟು ತೃಪ್ತಿ ಆಗೋದಿಲ್ಲ. ಹಾಗನ್ಕೊಂಡು ವೈಷ್ಣವ ಬಿಟ್ಬಿಡೋದ? ಅದನ್ನು ಮಾಡೋದೇ. ಅನುಸಂಧಾನ ಚೆನ್ನಾಗಿದ್ದು ಛಲಪ್ರತಿಮೆಯಲ್ಲೂ ಕೂಡ ಭವಿಷ್ಯವನ್ನು ಕೊಡಬೇಕು ಅಂತ ದೇವರು ಹೇಳ್ತಾರಡಿ. ಯಸ್ಮಿನ್ ರುಭಿ ಪ್ರವೃತಂ ಶ್ರದ್ಧೆಯ ಅಹಂ ಅಶ್ನಾಮಿ ನ ತಥಾ ಅಗ್ನಿಹೋತ್ರೆ. ಬ್ರಾಹ್ಮಣ ಆರಾಧನೆ ನಮ್ಮ ಮಾಧ್ವರಲ್ಲಿದ್ದ ಹಾಗೆ ಬೇರೆ ಎಲ್ಲೂ ಇಲ್ಲ. ಈ ಅಲಂಕಾರ ಪಂಕ್ತಿ ಶುರು ಮಾಡಿದ್ದು ರಾಯರು ಅಂತ ಕೇಳ್ತೀನಿ ನಾನು. ಪಾಪ ತಿನ್ನಲಿ ಎಲ್ಲ ಬ್ರಾಹ್ಮಣರು. ಸರ್ವಾಣಿ ಮಧ್ಯುಷ್ಣತೆಯ ಭವದ್ಭಿಹಿ. ಹಂಗಾರೆ ಬರೀ ಬ್ರಾಹ್ಮಣರು ಪೂಜೆ ಮಾಡಿ ಗೋ ಪೂಜೆ ಮಾಡ್ತೀವಿ, ಗೋಗ್ರಾಸ ಬ್ರಾಹ್ಮಣರ ಊಟ ಇದೆ ಹೇಳ್ತೀರಿ. ಬೇರೆ ಇನ್ನು ಶುನಕ ಗ್ರಾಸ ಬೇಡವಾ? ಹಾಕು, ಎಂಜಿಲ್ ಹಾಕೋದಕ್ಕೆ ಇದಕ್ಕೆ ಮೊದಲು ಹಾಕ್ತೀವಿ, ಅದಕ್ಕೆ ಹಾಕಬೇಡ ಅಂತಲ್ಲ. ಎಲ್ಲ ಪ್ರಾಣಿಗಳಲ್ಲೂ ದೇವರಿದ್ದಾನೆ. ಸರ್ವಾಣಿ ಮಧ್ಯುಷ್ಣತೆಯ ಭವತ್ ಚರಾಣಿ ಭೂತಾನಿ ಸುತಾ ಧ್ರುವಾಣಿ ಸಂಭಾವಿತವ್ಯಾನಿ ಪದೇ ಪದೇವೋ ವಿವಿಕ್ತ ದೃಷ್ಟಿ. ಬೇರೆ ದೃಷ್ಟಿಯಿಂದ ಬದುಕುತ್ತಾ ಜೀವ ಜೀವ ಭೇದ, ಜಡ ಜಡ ಭೇದ, ಜೀವ ಜಡ, ಪರಮಾತ್ಮ ಜಡ, ಪರಮಾತ್ಮ ಜೀವ, ಈ ಭೇದವನ್ನು ತಿಳಿದು ಮುಖ್ಯವಾದ ಭೇದ ಅಂದರೆ ಪರಮಾತ್ಮ ಅನುಯೋಗಿಗ ಜಗತ್ ವೈಲಕ್ಷಣ್ಯವನ್ನು ಮುಖ್ಯವಾಗಿ ತಿಳಿಯಬೇಕಪ್ಪ. ಅದರಿಂದ ಬಹಳ ಪ್ರೀತಿ ಭಗವಂತನಿಗೆ. ಕೆಲವರು ಊಟ ಮಾಡ್ತಾ ಇರ್ತಾರಲ್ಲ, ಎಲೆ ಚೆನ್ನಾಗಿ ಒರೆಸ್ಬಿಟ್ಟಿರ್ತಾರೆ, ತೊಳಿಲೇಬೇಕಾಗಿಲ್ಲ. ಉಪ್ಪು ಕೂಡ ಮುಳಿಸಿರಲ್ಲ. ಹೇಗೆ ನೆಕ್ಕಿರ್ತಾರೆ ಅಂದರೆ ತೊಳೆದ್ರೆ ಅಷ್ಟು ಶುಚಿ. ಯಾಕೆಂದರೆ ಬೇಗ ಊಟ ಮಾಡೋ ಸ್ವಭಾವ ಎಲ್ಲ ಹೀಗಂದು ನೆಕ್ಕಿ ಸ್ವಚ್ಛವಾಗಿತ್ತು. ಇನ್ಯಾರು ಬಂದು ಊಟ ಕೂತ್ಕೊಂಡ್ಬಿಡ್ಬೋದು, ಅಷ್ಟು ಚೆನ್ನಾಗಿ ಊಟ ಮಾಡಿರ್ತಾರೆ. ಅಂಥ ಎಲೆಯನ್ನು ಬಿಸಾಡಿದ್ರೆ ನಾಯಿ ಓಡ್ ಬರುತ್ತೆ, ನನ್ನ ಪಾಲು ಏನೇನೋ ಇದೆ ಅಂತ. ನೋಡಿದ್ರೆ ಏನಿದೆ, ನೆಕ್ಕೋ ಕೆಲಸ ನಂದು, ನೀ ಮಾಡಿದೆ ಅಂತ ಬಯಸ್ಕೋಬೇಕಾ ನಾಯಿ ಕೈಯಲ್ಲಿ? ಅದಕ್ಕೆ ಸರ್ವಂ ಸಶೇಷ ಅಶ್ನೀಯ. ಸ್ವಲ್ಪ ತುಪ್ಪ ಪಾಯಸ ಎರಡು ಚೆಲ್ಲಬೇಡ, ನಾಯಿ ಹೊಟ್ಟೆಗೆ ಹೋಗಬಾರ್ದು. ನಿಶೇಷಂ ಘೃತ ಪಾಯಸ, ಘೃತ ಪಾಯಸ ಉಳಿಸ್ಬೇಡ, ಮಿಕ್ಕಿ ಚೂರು ಚೂರು ಚೆಲ್ಲೋ. ನಾಯಿ ತಿಂದರೆ ನಾಯಿ ಒಳಗೆ ಭಗವಂತ ಇದ್ದಾನೆ, ಅವನು ಪ್ರೀತನಾಗ್ತಾನೆ, ಅದರಿಂದ ಒಂದು ಲಾಭ ಇದೆ. ಊಟ ಮಾಡೋ ಹೇಳ್ಕೊಡುತ್ತೆ. ಇವತ್ತೆಲ್ಲ ಟೇಬಲ್ ಮೇಲ್ಸಲ್ಲಿ ಕೂತ್ಕೊಂಡು
ಹಿಂದೆ ಹೊಟ್ಟವ್ರಿಗೆ ಇದೆಲ್ಲ ಹೇಳಿದ್ರೆ, ಈ ಶಾಸ್ತ್ರ ಹೇಳಿದ್ರೆ ಯಾವ ಹಿಡಿಸೀತಲ್ಲಿ ನೋಡಯ್ಯ. ಕೃತಂತ ಪಾಶಾತ್ ನ ವಿಮುಕ್ತು ಮೀಶಃ. ಆ ಯಮದೇವರ ಪಾಶದಿಂದ ಬಿಡುಗಡೆ ಆಗಬೇಕಾ? ಅದಕ್ಕೆ ನಾನು ಹೇಳಿದ ರೀತಿಯಲ್ಲಿ ಬದುಕು, ನನ್ನಲ್ಲಿ ಭಕ್ತಿ ಮಾಡು. ಯಾವುದೇ ಪೂಜೆ ಮಾಡಿದ್ರು ಮುಖ್ಯವಾಗಿ ಅಂತರ್ಯಾಮಿಯಾಗಿ ನಾನು ಆ ಪೂಜೆಯನ್ನು ಸ್ವೀಕಾರ ಮಾಡುತ್ತೇನೆ ಅಂತಿರಬೇಕು ಅಂತ ಎಲ್ಲ ಹೇಳಿ ದೇವರು ಹೀಗೆ ಅವಧೂತ ಚರ್ಯೆಯಿಂದ ಹೊರಟು ಆಜಗರ ವ್ರತ ಅಂತ ಹೆಬ್ಬಾವಿಂದ ಕೂತು ಕೆಲವು ದಿನ ಹಾಗಿದ್ದ. ಮುಂದೆ ಮೈಮೇಲೆ ವಸ್ತ್ರವೂ ಇಲ್ಲದೆ ಈ ಕುರ್ಜಾಚಲ ಅಂದರೆ ಈ ಮೂಕಾಂಬಿಕಾ ಇದೆಯಲ್ಲ ಸೌತ್ ಕೇಂದ್ರದಲ್ಲಿ ಕೊಲ್ಲೂರು ಆ ಪ್ರಾಂತದಲ್ಲಿ ಕಾಡುಗಿತ್ತಿನಲ್ಲಿ ಹೋದಂತ ಬೆಂದು ಹೋದ. ಅಲ್ಲೇ ಜೈನ ಮತ ಜಾಸ್ತಿ ಅಲ್ಲೇ ಇರೋದು ಅಲ್ವಾ. ಜೈನರೆಲ್ಲ ಪಂಚಮಲ ಧಾರಣ ಧರ್ಮ ಅಂತ ನಮ್ಮ ಮೂರ್ಗುರು ಋಷಭದೇವ್ ಅರ್ಹಣ ಅಂತ ಅಂತೆಲ್ಲ ಬರೆದಿರ್ತಾರಲ್ಲ ಅಲ್ಲಿ. ಈ ಋಷಭನನ್ನ ಋಷಭ್ ಅಂತ ಹೆಸರಿಟ್ಕೊಂಡು ಜೈನರಿಗೆ ಬಂದಿದ್ದೇ ನಮ್ಮ ಸ್ವಾಮಿಯಿಂದ ಅಸುರ ಮತವನ್ನ ಪ್ರಚುರಪಡಿಸ್ಬಿಟ್ಟ ದೇವರೇ. ಹಾಳಾಗೋಲಿ ತಮೋಯೋಗ್ಯರು ಅಂತ ಹೇಳಿ ಹೀಗೆ ಮಾಡಿದ ನಂತರದಲ್ಲಿ ಇವನು ಎಷ್ಟೋ ದೀರ್ಘಕಾಲ ರಾಜ್ಯಭಾರ ಮಾಡಿ ಭರತ ಚಕ್ರವರ್ತಿ 5 ಮಕ್ಕಳನ್ನ ಪಡೆದಿದ್ದಾರಲ್ಲಿ. ಸುಮತಿ, ರಾಷ್ಟ್ರಭೃತ ಇತ್ಯಾದಿಯಾಗಿ ಅವಗೆ ರಾಜ್ಯವನ್ನು ಕೊಟ್ಟು ಕಾಲಂಜನ ಪರ್ವತದಲ್ಲಿ ಗಂಡಕಿ ನದಿಯಲ್ಲಿ ತಪಸ್ಸಿಗೋಸ್ಕರ ಕೂತಿದ್ದಾರಲ್ಲಿ. ಒಮ್ಮೆ 2.5 ಗಂಟೆ ನೀರಿನಲ್ಲಿ ಮುಳುಗಿ ದೇವರು ಧ್ಯಾನ ಮಾಡ್ತಾ ಇದ್ದಾರೆ. ಮೇಲೆ ಬಂದಿದ್ದಾರಲ್ಲಿ ಹೀಗೆ ಸ್ತೋತ್ರ ಮಾಡಿದ. ಪರೋ ರಜಾಹ ಸವಿತಃ ಜಾತವೇದಃ ವೇದಶ್ಚ ಗರ್ಭಃ ಮನಸೇದಂ ಜಜಾನ ಸ್ವರೇತಸಾರಃ ಪುನರಾವಿಶ್ಯ ಚಷ್ಟೆ ಹಂಸಂ ಗೃಧ್ರಾಣ ಋಷಭಂ ಸಂಗೃಣೀಮಃ. ನಿತ್ಯ ಮುಕ್ತ ಅಂತ ಪರೋ ರಜಃ, ರಜಸೆ ಪಾರ್ಗಯ, ಸತ್ವರಜ ತಮೋ ಗುಣಗಳಿಂದ ಗುಣಾತೀತನಾಗಿದ್ದಾರಳಿ. ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ನಿರವಧಿಕ ಸರ್ವಜ್ಞನಾಗಿದ್ದಾನೆ, ವೇದದ ಒಳಗೆ ಇದ್ದಾನವನು. ಇಚ್ಛಾ ಮಾತ್ರದಿಂದ ಎಲ್ಲವನ್ನು ಸೃಷ್ಟಿ ಮಾಡಬಲ್ಲ ಸಾಮರ್ಥ್ಯ ಅವನಿಗೆ ಅಚಿಂತ್ಯ ಅದ್ಭುತವಾದದ್ದು. ಯಾರ ಸಹಾಯವೂ ಇಲ್ಲ. ಬರೀ ಸೃಷ್ಟಿ ಮಾಡಿಬಿಟ್ಟು ಬಿಟ್ಬಿಟ್ರೆ ದೇವರೇ ಗತಿ. ಒಳಗೆ ಹೋಗಿ ತತ್ಸೃಷ್ಟ ತದೇವಾನುಪ್ರಾವಿಶತ್ ತದನು ಪ್ರವಿಶ್ಯ ಸತ್ಯತ್ಯಾಭವತ್. ನಮ್ಮ ಎಲ್ಲ ಇಂದ್ರಿಯಗಳಲ್ಲಿದ್ದು ತತ್ವಾಭಿಮಾನಿ ದೇವತೆಗಳ ಮುಖಾಂತರ ಆಯಾ ನೋಡುವಂತೆ, ಕೇಳುವಂತೆ, ಮಾಡುವಂತೆ ಎಲ್ಲ ಕ್ರಿಯೆಗಳನ್ನ ಪ್ರಾಣದೇವರ ಮುಖಾಂತರ ತಾನೇ ಇದ್ದು ಅವ್ರ ಕ್ರಿಯೆಯನ್ನು ಅವ್ರು ಮಾಡ್ತಾ ಇರ್ತಾರೆ. ಪುನರಾವಿಶ್ಯ ಚಷ್ಟೆ. ಏನವನು ಹಂಸಂ ರುದ್ರಾಣ ಋಷಭಂ ಸಂಗೃಣಿ ಮಹಾ. ತಮ್ಮ ಅಪ್ಪನ ಹೆಸರು ಬಂದಿದೆ ಋಷಭ ಅಂತ. ಆ ವೇದ ಮಾತನ್ನು ಹಿಡ್ಕೊಂಡು ಅವನನ್ನು ಸ್ತೋತ್ರ ಮಾಡೋಣ ಅಂತ ಅಂದುಕೊಳ್ಳುತ್ತಿದ್ದಾರಲ್ಲಿ. ನಿರ್ದೋಷ ಗುಣಪರಿಪೂರ್ಣ ಅಂತ ಅರ್ಥ ಹಂಸ ಎಂದರೆ. ಆಗ ಪ್ರಕೃತಿಯ ಮೇಲೆ ಬಂದಿದ್ದರು. ಪ್ರಕೃತಿಯನ್ನು ನೋಡಿ ಆನಂದ ಪಡ್ತಾ ಇದ್ದ ಹಾಗೆ ಒಂದು ಸಿಂಹ ಗರ್ಜಿಸಿದೆ. ತುಂಬು ಗರ್ಭಿಣಿ ಜಿಂಕೆ ನೀರು ಕುಡಿಲಿಕ್ಕೋಸ್ಕರ ಇವಳು ಮಗಳು ಇವಳು ದರ್ಶನವೇ ಆಗಿದ್ದಾರೆ. ಇವಳು ಕಾಲೇಜ್ ಹೊರಟೋಗಿರ್ತಾಳೆ. ಇವತ್ತು ಈಗ ಹೊರಡ್ಬೇಕು, ಎಕ್ಸಾಮ್ ಇದೆ ಅವಳು. ನಾನು ಬೇಗ ಬಂದಿದ್ದಕ್ಕೆ ಇವನು ಮತ್ತೆ ಈಗ ಕೂತಿದ್ದ ಇವಳ ಸಮಾನ ಅಂತ ಹೇಳಿದ್ರು. ಅವನು ಇವಳು ಟ್ವಿನ್ಸ್. ಇವನು ಮತ್ತೆ ಅವಳು ಟ್ವಿನ್ಸ್. ಇವರೊಬ್ಬರಿಬ್ರು ಟ್ವಿನ್ಸ್. ಈಗ ನೀನು ಇವಳ ಅವನೀಗ ಬಿಡಕ್ ಹೋಗ್ತಾನೆ. ಇವಳನ್ನ ಬಸ್ ಸ್ಟ್ಯಾಂಡ್ ಬಿಟ್ಟು ಹಂಸಂ ಗೃಧ್ರಾಣ ಬಸ್ ಸ್ಟಾಪ್ ತನಕ ಹೋಗ್ಬಿಟ್ಬಿಟ್ಟು ಬಂದ್ಬಿಡ್ಬೇಕು. ಹತ್ಕೊಂಡು ಹೋಗ್ಬಿಡ್ತಾಳೆ. ಬಸ್ಸು ಅದು ಎಲ್ಲಿಗೂ ಡೆಸ್ಟಿನೇಷನ್. ಅದೇ ಇದು ಚಿಕ್ಕಲ್ಸಂದ್ರ ರಾಜರಾಜೇಶ್ವರಕ್ಕಿಂತ ಒಂಚೂರು ಮುಂದಕ್ಕೆ. ಪಾಪ ತಾನು ಹೆದರಿಕೆ ಬೇರೆ. ಅದು ಗರ್ಜಿಸಿದ್ ನೋಡಿ ಹಾರಿತಿದ್ದು. ಹಾರಿದಾಗ ಗರ್ಭ ಒಡೆದು
ತಾಯಿ ಸತ್ತೋಯ್ತು. ಕಸ್ಯಾಂಚಿದ್ದರಿಯ ನಿಪಪಾತ ಅಥಚ ಮಮಾರ, ಸತ್ತೋಯ್ತು ತಾಯಿ ಜಿಂಕೆ. ಮರಿ ಜಿಂಕೆ ಆ ತೊರೆಯಲ್ಲಿ ಆ ಮರಿ ಹುಟ್ಟಿತಲ್ಲ ಹಾಕ್ತಾರೆ, ಅದು ತೊಳ್ಕೊಂಡು ಬಂತು, ಇವ್ರ ಕೈಗೆ ಬಂತು. ತಾಯಿ ಸತ್ತರೆ ನಾ ಏನು ಮಾಡಿ ಬರುತ್ತೆ. ಆದರೆ ಈ ಮರಿಯನ್ನು ಬಿಟ್ಟುಬಿಟ್ರೆ ಪ್ರಾಣಿ ದಯಾನೇ ಇಲ್ಲ ಅಂತ ಆಗತ್ತಲ್ಲ. ಮೃತ ಮಾತರ ಆಶ್ರಮ ಪದ ಅನಯತ್ ಅಂತ ಕರುಣೆಯಿಂದ ಕರ್ಕೊಂಡ್ಬಂದು ಚಕ್ರವರ್ತಿ ತಪಸ್ಕೋದವನು. ಹಾಲು ಹಸು ಎಲ್ಲ ಇದೆ, ಏನೋ ಕುಡಿಸಿ ಅದನ್ನು ಬೆಳೆಸ್ತಾ ಬಂದ. ಅದು ಬೆಳೀತಾ ಇದ್ದಾಗೆ ಇವನ ಅನುಷ್ಠಾನ ಅಳಿತಾ ಹೋಯಿತು. ಕಡೆಗೆ ಎಷ್ಟು ಸ್ವರ್ಗ ಹೋಯಿತು ಇವ್ರ ಅನುಷ್ಠಾನ ಎಲ್ಲ. ಮಧ್ಯ ಮೂಗಿಟ್ಕೊಂಡು ಅಯ್ಯೋ ಇಲ್ಲ ಎಲ್ಲಿ ಹುಳಿ ಇಲ್ಲಿ ತಿನ್ಕೊಂಡು ಎಲ್ಲೂ ಹೋಗಬೇಡ ಅಂತ ಅದ್ರ ಮೇಲೆ ಮೋಹ ಗೊತ್ತಿಲ್ಲದೆ ಬಂದ್ಬಿಡುತ್ತೆ ಅಲ್ವಾ. ಕಡೆ ಒಂದು ದಿನ ಅದು ಕಾಣುತ್ತಿಲ್ಲ, ಎಲ್ಲೋ ಹೊರಟೋಯ್ತು, ಕಾಲು ಶಕ್ತಿ ಬಂದಿತ್ತು. ಆಮೇಲೆ ಯಾರನ್ನೋ ಬೇಡ್ಕೊಂತಾರೆ, ನನ್ನ ಮಗು, ನನ್ನ ಜಿಂಕೆ ಚಿಹ್ನೆಯನ್ನ ಚಂದ್ರ ನೀನು ಹೊತ್ತಿದ್ದಿ, ರಕ್ಷಣೆ ಮಾಡಪ್ಪ, ಅದಕ್ಕೇನಾಗಬಾರದು, ಅದಿಲ್ಲ ಅಂದರೆ ನಾ ಬದುಕೋದೇ ಇಲ್ಲ ಅಂತ ಜ್ವರ ಬಂದು ಹೋಯ್ತಂತೆ. ನೇನು ಸಾಯ್ಬೇಕು. ಎಲ್ಲೋ ಹೋಗಿದ್ದ ಜಿಂಕೆ ಮರಿ ಪಕ್ಕದಲ್ಲಿ ಬಂದು ನಿಂತ್ಕೊಂತು, ಮಾತಾಡಲಿಕ್ಕೂ ಪ್ರಾಣ ಇಲ್ಲ. ಅದನ್ನೇ ನೋಡ್ತಾ ಪ್ರಾಣ ಬಿಟ್ಟು ಜಿಂಕೆ ಆಗಿ ಹೊರಟಿತ್ತು. ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕರೇವರಂ. ಸಾಯ್ತಾ ಸಾಯ್ತಾ ಯಾವ ಸ್ಮರಣೆ, ಯಾವ ಚಿತ್ರ ತಲೆಯಲ್ಲಿರುತ್ತೋ ಜನ್ಮಾಂತರದಲ್ಲಿ ಹಾಗೆ ಹುಟ್ಟುವಂತೆ ಆಗಿ ಅನುಸ್ಮೃತ ಸ್ವಪೂರ್ವ ಜನ್ಮಾವಲಿಭಿ, ಹಿಂದಿನ ಅನೇಕ ಜನ್ಮಗಳ ಸ್ಮರಣೆ ಇತ್ತಂತೆ ಈ ಜಿಂಕೆಗೆ. ಅದಕ್ಕೆ ಶುಷ್ಕ ಪರ್ಣ ತೃಣವೀರುಧಾ ವರ್ತಮಾನ, ಒಣಗಿದ ಎಲೆ ಅದು ಇದು ತಿನ್ಕೊಂಡಿದ್ದು ಬಿಟ್ಟಿತ್ತು, ಏನು ಬೇಡ ಅಂತ, ಬೇಗ ಸಾಯ್ಬೇಕು ಅಂತ. ಜಾತಿ ಸ್ಮರ ಅಂತಾರಲ್ಲ, ಹಿಂದಿನ ಜನ್ಮಗಳ ಸ್ಮರಣೆ ಇದ್ದಿದ್ದಕ್ಕೆ ಈ ಮಗು ಕಾಮನ ಬಾಧೆಯ ತಾಳಲಾರದೆ ಕಂಡ ಕಾಮಿನಿಯರ ಕೂಡಿ ನೇಮ ನಿಷ್ಠೆಯ ಬಿಟ್ಟು ನಿನ್ನನ್ನು ಪೊಗಳದೆ ಪಾಮರನಾನದೇನೋ ಹಯವದನ. ಆವ ರೀತಿಯಿಂದ ನೀಯನ್ನ ಸಲಹುವಿ ಶ್ರೀ ವಿಭೂಹಯವದನ. ಈ ವಿಧ ಭವದಲ್ಲಿ ಎಷ್ಟು ಬವಣೆ ಪಟ್ಟೆ ತಾವರೆ ದಳನಯನ ಹಯವದನ. ಆ ದೇಹವನ್ನು ಬಿಟ್ಟು ಹಾಸ್ಯನ್ ಮೃಗತ್ವಮಪಿಹ ಸಮುಜಾಜಹಾರ. ಮೃಗದೇಹ ಬಿಡುವ ವೇಳೆಯಲ್ಲೂ ಹರೇ ನಾರಾಯಣಾಯ ಹರೇ ನಮೈತ್ಯುದಾರಂ. ಕಡೆ ಜನ್ಮ ಈಗ ಇದು ಪೆನಲ್ಟಿಮೇಟ್ ದೇಹ, ಇದು ಇನ್ನ ಚರಮ ಶರೀರೇಣ ವಿಪ್ರತ್ತಂ ಗತಮಾಹು. ಇನ್ನು ಮುಂದೆ ಜನ್ಮವೇ ಇಲ್ಲ. ಅಂಗಿರಸ ಗೋತ್ರದ ಬ್ರಾಹ್ಮಣರ ಮಗನಾಗಿ ದೊಡ್ಡ ಹೆಂಡತಿಯಲ್ಲಿ 9 ಗಂಡು ಮಕ್ಕಳು, ಚಿಕ್ಕ ಹೆಂಡತಿಯಲ್ಲಿ 1 ಹೆಣ್ಣು 1 ಗಂಡು ಅವಳಿ ಮಕ್ಕಳು. ಅದರಲ್ಲೂ ಚಿಕ್ಕ ಮಗು ಈ ಭರತ. ಅವನಿಗೆ ಹೆಸರೇನೋ ಇಟ್ಟಿರ್ತಾರೆ, ಆದರೆ ದೇವರು ನಾಮಕರಣ ಮಾಡಿದ್ದು ಹಿಂದಿನ ಜನ್ಮದಲ್ಲಿ, ಅದ್ರ ಹಿಂದಿನ ಜನ್ಮದಲ್ಲಿ ಭರತ. ಆದ್ದರಿಂದ ಭರತ ಭರತ ಅಂತ ಹೇಳಿ ಮೂಕ ಬದಿರಂತಿಪ್ಪಾರು ನೋಡ್ಪ ಜನಕ್ಕೆ ಹಾಗೆ ಇದು ಬಿಟ್ಟಿದ್ರು. ಜಡ ಅಂತ ಕರೆದುಬಿಟ್ರು. ದೊಡ್ಡ ಜ್ಞಾನಿಗಳ ಮಗ ಅಪ್ಪ, ಮಹಾ ಆಚಾರವಂತರವರು. ಇದೇನಿಲ್ಲ, ಚೆನ್ನಾಗಿ ತಿನ್ಕೊಂಡು ಕೂತಿರಂತೆ. ದ್ವಿಪದ ಪಶುವಿಗೆ ಉನ್ಮತ್ತ ಜಡ ಬದರ ಇತ್ಯಭಿಭಾಷ್ಯಮಾಣ. ಇದೊಂದು ಮಗು ಹೀಗಾಯ್ತಲ್ಲ ಚಿಂತೆಯನ್ನು ಅವರಪ್ಪ ಸತ್ತೋದ್ರು. ಹಾಡದ ತಾಯಿ ಸಹಗಮನ ಮಾಡಿಬಿಟ್ಲು. ಇನ್ನು ದೊಡ್ಡಮ್ಮ ಅಣ್ಣಂದರು ಎಲ್ಲರೂ ಚಾಕರಿಗೆ ಹಾಕೊಂಡ್ಬಿಟ್ರು. ಊರಿನ ಜನಗಳೆಲ್ಲ ನೋಡಪ್ಪ ನಾಳೆ ಇಡ್ಲಿ ಮಾಡಬೇಕು, 100 ಜನ ತಿಂತಾರೆ, ನಿಂದೇ ಮುಖ್ಯಪ್ಪ ಅಂತ ರುಬ್ಬಿಸ್ಬೇಕಂತೆ. ಭಾಗವತ ಹೇಳುತ್ತೆ, ನನ್ನ ಮಾತಲ್ಲ ಇದು. ಕುಪಟಾವೃತ ಕಟಿಹಿ ಉರು ಮಷಿಣ, ಮಷಿ ಅಂತಾರಲ್ಲ ಸಂಸ್ಕೃತದ್ದೇ, ಮೈಲ ಮಸಿ ಒಳಗೆ ಸ್ವಚ್ಛ ಇವರು,
ಹೊರಗೆ ಮಾತ್ರ ಯಾರನ್ನ ವಸ್ತ್ರ ಕೊಟ್ಟರೆ ಉಟ್ಕೋಬೇಕು, ಒಗೆಯೋದಿಲ್ಲ, ಏನೇನೂ ಇಲ್ಲ. ದೇಹದ ಅರಿವೇ ಇಲ್ಲದೆ ಆನಂದವಾಗಿ ಹರಿಸ್ಮರಣೆಯ ಆನಂದದಲ್ಲಿ ಮುಳುಗೋಗಿದ್ದರು, ದೇವರನ್ನೇ ಕಾಣ್ತಾ ಇದ್ದರು. ಇಷ್ಟು ಆನಂದ ಸಾಗರದಲ್ಲಿ ಮುಳುಗಿದ್ದಾಗ ಒಬ್ಬ ಶೂದ್ರ ರಾಜ ಹರಿಸ್ಕೊಂಡಿದ್ದ, ನಂಗೊಂದು ಗಂಡಾದರೆ ಮತ್ತೊಂದು ಗಂಡನ್ನು ಬಲಿ ಕೊಡ್ತೀನಿ ಅಂತ. ಇವನಿಗೊಂದು ಗಂಡು ಮಗು ಆಯಿತು, ಒಂದು ಪಶು ತಂದಿದ್ರೆ ಅವನು ತಪ್ಪಿಸ್ಕೊಂಬಿಟ್ಟ. ಅವರು ಈ ಬರೀ ಕೈಯಲ್ಲಿ ಹೋದರೆ ಕೊಂದಾಕ್ಬಿಡ್ತಾರೆ, ತಪ್ಪಿಸ್ಕೊಂಡಾಗ ಹೇಗೆ? ಏನಿಲ್ಲ, ಪಶು ಸರ್ಗ ಅಂತ ಕುದುರೆನ ಬಿಟ್ಟಾಗೆ ಬಿಡ್ತಾರೆ, ಸ್ವಲ್ಪ ಸ್ವೇಚ್ಛೆಯಾಗಿ ಹೋಗ್ಬೋದು, ಆಮೇಲೆ ಎಳ್ಕೊಂಬಂದು ಬಲಿ ಕೊಡೋದು. ಅವನು ಅಮಾವಾಸ್ಯೆ ಕತ್ಲಿ ಅವತ್ತು ಎಲ್ಲೋ ಹೊರಡೋದು, ಎಲ್ಲೋ ಹೋದ ಅಂತ ಕೂಡ ಗೊತ್ತಿಲ್ಲ. ಬಂದ್ಬಿಟ್ಯಾ? ಅಷ್ಟೇ ಯಾರು ಇವನ್ನ ಬದ್ಧ್ವಾ ರಶರಯ ಚಂಡಿಕಾ ಗೃಹ ಉಪನನ್ಯು ಮುದಾ ವಿಕಸಿತವದನಾಹ ಹರೇ ನಮಃ. ಅಲ್ಲಿ ಇವನಿಗೆ ಸ್ನಾನ ಮಾಡಿಸಿ ಮೃಷ್ಟಾನ್ನ ಹಾಕಿ ಎಲ್ಲ ಏರ್ಪಾಡು ಮಾಡಿಬಿಟ್ಟಿರು, ಹೊಲ ಕಾಯ್ಲಿ ಕೂಡಿಸಿದ್ರು, ಸ್ನಾನ ಮಾಡಿಸಿ ಗಂಧ ಹಚ್ಚಿ ಹೊಸ ವಸ್ತ್ರವನ್ನು ಉಡಿಸಿ, ಏನಿಲ್ಲ ಅವ್ರಿಗೆ ಏನು ಮಾಡ್ತೇವೆ ಮಾಡ್ಕೊಂತ, ಭಯ ಇಲ್ಲ, ಏನೇನೂ ಇಲ್ಲ. ಅವರಂದರು 10 ಜನ ತಿನ್ನೋಷ್ಟು ತಿಂದುಬಿಟ್ಟಿಯಲ್ಲೋ, ನಿನ್ನೆ ಬಲಿ ಕೊಡೋದಲ್ಲ, ಊಟ ಬೇರೆ ಸರುತ್ತಾರಿಗೆ, ಅದಕ್ಕೂ ಮಾತಿಲ್ಲ, ಕಥೆ ಇಲ್ಲ. ಸರಿ, ಖಡ್ಗವನ್ನು ಝಳಪಿಸಿ ಕತ್ತನ್ನು ಕತ್ತರಿಸಿಬಿಡ್ಬೇಕು ಅಂತ ಎತ್ತಿದರೆ ಸಿಡಿದೆದ್ದು ಬಂದಿದ್ದಾಳೆ ದುರ್ಗಾದೇವಿ ಪ್ರತಿಮೆಯಿಂದ, ಪ್ರತಿಮೆಯ ಒಳಗಿಂದ ಬಂದು. ಅವ್ರಿಗೆ ಗೊತ್ತಿಲ್ಲ, ಏನೋ ತನ್ನ ಪ್ರತಿಮೆ ಕೂತಲ್ಲೇ ಕೂತಿರುತ್ತೆ ಅಂದರೆ ಆ ದೇವಿ ಬಂದ್ಬಿಡ್ಬೇಕಾ. ರಾಜ, ಅವನ ಪರಿವಾರ, ಸೇಂದ್ರಾಯ ತಕ್ಷಕಾಯ ಸ್ವಾಹ ಎಲ್ಲರನ್ನ ಕೊಚ್ಚಿ ಹಾಕಿ ಆನಂದವಾಗಿ ಕೂತ್ಕೊಂಡ್ಬಿಟ್ನಲ್ಲಿ. ವೃಷಮವರ್ಷ ರೋಷ ವೇಷ ರಭಸ ವಿಲಸಿತ ಭೃಕುಟಿ ವಿಟಪ ಕುಟಿಲ ದಂಪ್ರ ಅರುಣೇ ಕ್ಷಣ ಆಟೋಪ ಅತಿ ಭಯಾನಕ ವದನ ಹಂತುಕಾವೇವೇನ ಮಹಾಟ್ಟಹಾಸಂ ಅತಿ ಸಂಭ್ರಮೇಣ ವಿಮುಂಚಂತಿ ತತದುತ್ಪತ್ಯ ಪಾಪೀಯಸಾಂ ದುಷ್ಟಾನಾಂ ತೇನೈವ ಅಸಿರ ವಿವೃತ್ತ ಶೀರ್ಷಾತ್ ಗಲಾತ್ ಸ್ರವಂತಂ ಅಸೃಗಾಸವಂ ಅತ್ಯುಷ್ಣಂ ಸಹ ಗಣೇನ ನಿಪೀಯ ಅತಿಪಾರ ಮನವಿಕ್ವಲ ಲೋಚೇಸ್ತರ ಸ್ವಪಾರ್ಶವೈತ ಜಗವು ನನರ್ತತೆ ವಿಜಹಾರಜ ಶಿರಕ್ಕಂದುಕ ಲೀಲೆಯ. ಅವರೆಲ್ಲರ ದೊಡ್ಡ ಪರಿವಾರ ಇತ್ತು ಶೂದ್ರರು, ಅವ್ರ ತಲೆ ಕತ್ತರಿಸಿ ಚಂಡಾಡಿ ಬಿಟ್ಟಳಂತೆ. ಅಲ್ಲೇ ಕೂತಿದ್ರು. ಅಯ್ಯೋ, ನಿನ್ನ ಅನುಗ್ರಹದಿಂದ ಬದುಕಿದ್ನಮ್ಮ ಅಂತೇನಿಲ್ಲ ಅವರಿಗೆ, ಯಾವ ಗ್ರಾಟಿಟ್ಯೂಡೂ ಇಲ್ಲ, ಸಂತೋಷವೂ ಇಲ್ಲ. ಸತ್ರು ಒಂದೇ, ಬದುಕಿದ್ರು ಒಂದೇ. ಅವರಿಗೆ ದೇವರನ್ನು ಕಂಡವರಿಗೆ ಏನೂ ಭಯವೂ ಇಲ್ಲ. ಸಿಂಧು ಸೌವೀರ ದೇಶದ ರಾಜ ರಘುಗಣ ಅಂತ, ಅವನು ಕಪಿಲ ನಾಮಕ ಪರಮಾತ್ಮನ ಉಪದೇಶಕ್ಕೋಸ್ಕರ ಪಾಲಕಿಯಲ್ಲಿ ಕೂತ್ಕೊಂಡು ಹೊರಟಿದ್ದ. ಒಬ್ಬ ಕಡಿಮೆ ಆದ 4 ಜನದಲ್ಲಿ. ಆ ಶಿಫ್ಟ್ ಚೇಂಜ್ ಆಗೋ ಅಥವಾ ಎಡವು ಬಿದ್ದು ಏನಾಯ್ತೋ ಏನೋ, ಇನ್ಯಾರನ್ನ ಸಿಗ್ತಾರೆ ಅಂತ ಹುಡುಕೊಂಬಂದರೆ ಇವ್ರು ಕೂತಿದ್ರು. ಏನೋ ರಾಜನ ಪಲ್ಲಕ್ಕಿ, ಡೈಲಿ ವೇಜಸ್ಸೋ ವೀಕ್ಲಿನೋ ನಿಂದು ಬರ್ತೀಯಾ, ಒಳ್ಳೆ ಊಟ ಸಿಗತ್ತೆ, ಮಾತೇ ಆಡಲಿಲ್ಲ. ಬಂದು ಪಾಲಕಿ ದಂಡ ಅವನ ಭುಜದಲ್ಲಿ ಇಟ್ಬಿಟ್ರು. ಹಿಂದೆ ಹೊತ್ತಿದ್ರೆ ಬೇರೆ ವಿಚಾರ, ಮುಂದೆ ಬೇರೆ ಹೊರತ್ಬಿಟ್ರು. ಬಲವಾಗಿದ್ದಾರೆ ಅಂತ, ಬಲಿಷ್ಠವಾಗಿದ್ದಾನೆ, ಒಳ್ಳೆ ಪೈಲ್ವಾನ್ ಇವನು ಹೊರಸ್ಬಿಟ್ರೆ ಭಾರ ಇಲ್ಲ ಇವನ ಮೇಲೆ ಬೀಳತ್ತೆ ಅಂತ. ಇವರು ಯುಗಮಾತ್ರಾವಲೋಕ ಅನುಗತೇಹೇ ನ ಸಮಾಹಿತ ಪುರುಷಗತಿಗಿ, ಯಾವುದೋ ಇರುವೆ ಯಾರು ಸತ್ತೋಗತ್ತೋ ಅಂತ ನೋಡ್ಕೊಂಡು ಹೆಜ್ಜೆ ಇಟ್ಟು ಹೋಗ್ತಾ ಇದ್ರು, ಹಾರ್ಕೊಂಡು ಹೋಗ್ತಾ ಇದ್ರು ಕೆಲವೊಂದು ಕಡೆ. ಇನ್ನೊಂದು ಕಡೆ ಒಂದ್ಸರಿ ಹಾರಿದಾಗ ಏಟು ಬಿತ್ತು, ಸಾಧ್ವತಿಕ್ರಮತೆ ಸರಿಯಾಗಿ ಬರೋ ನವಯಂ ನರದೇವ ಪ್ರಮತ್ತಾಹ ಭವನ್ ನಿಯಮಾನುಪಥಾಹ ಸಾಧ್ವೇವ ವಹಾಮಹ ಅಯಂ ಅಧುನೈವ ನಿಯುಕ್ತೋ ದಿನದ್ರುತಂ ವ್ರಜತಿ. ನಾವು ಸರಿಯಾಗೇ ಹೊತ್ತಿದ್ದೇವೆ ರಾಜನ್, ಈ ಹೊಸ ಮನುಷ್ಯ ಹೆಜ್ಜೆ ಎಲ್ಲೋ ನೋಟ ಎಲ್ಲೋ ನಮಗೂ ಕಷ್ಟ ಆಗ್ತಾ ಇದೆ, ಏನು ಬೇರೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಇವನ್ ರಿಪೇರಿ ಮಾಡೋದ್ರೆ ನೀನು ಹೀಗೆ ಇಣುಕದ. ಅಯ್ಯೋ ಅಪ್ಪ ಸೊಡಕದ ಅಂದರೆ ಟಾಂಟಿಟ್ಟು ಮಾತಾಡಿದ್ದು. ಬಹಳ ಶ್ರಮ ಆಗಿದೆ, ಬೆಳಗಿಂದ ನೀನು ಒಬ್ಬನೇ ಹೊತ್ತೀರಿ, ಏನ ನಾಚಿಕೆ ಆಗಲ್ವೇನೋ?
ರಾಜನ ಪಲ್ಲಕ್ಕಿ ಹೊರೆಯೋದು ಅಂದರೆ ದೊಡ್ಡ ಭಾಗ್ಯ ನಿಂತು. ಪ್ರೀತನಾದರೆ ಜಹಗೀರ್ ಕೊಡ್ತಾ ಇದ್ದೆ, ಇವತ್ತು ಹೀಗೆಲ್ಲ ಮಾಡ್ತಾ ಇದ್ದಿ, ಸುಮ್ಮನೆ ಬಿಡೋದಿಲ್ಲ ನಿನಗೆ, ಸರಿಯಾಗಿ ಹೊರೋ ಅಂತ. ಪುನರೇವ ಹಿಂದೆ ಪೂರ್ವವಧುವಾಹ ಅಂತ, ಹಿಂದೆ ಮತ್ತೆ ಪ್ರಾಣಿ ಯಾವ ಸರ್ವಭೂತ ಸುಹೃದಾತ್ಮ ಯಾವ ಹಿಂಸೆಯನ್ನು ಮಾಡೋರಲ್ಲ, ಮತ್ತೆ ಯಾವುದೋ ಹುಳುಗಳು ಹೊರಟಿತ್ತು, ಹಾರಿತು, ಆಗ ಸರಿಯಾಗಿ ಬಿತ್ತು ಪೆಟ್ಟು. ಪ್ರಕುಪಿತ ಉವಾಚರಹೋ ಗಣ ಕಿಮಿದ ಮರೆ ತ್ವಂಜೀವನ್ ಮೃತೋಸಿ ಮಾಂ ಕದರ್ಥೀಕೃತ್ಯ ಭಕ್ತೃಶಾಸನ ಅತಿಚರಸಿ. ಏನು ಭಾಷೆ ಮಿರಿವಾಸುದೇವರದ್ದು ಅಂದರೆ ಬಹಳ ಸಂತೋಷ ಪಡೋರು ಗುರುಗಳು. ಇದನ್ನು ಓದ್ತಾ ಅವರು ನೋಡೋರು ಹೇಗಿದೆ ಇಲ್ಲ ಬಾಯಲ್ಲಿದೆಯಲ್ಲ ಆಚಾರ, ಏನಿದೆ ಶಬ್ದಗಳಿದೆ, ಅರ್ಥ ಗೊತ್ತಿರಬೇಕಲ್ಲ, ಅರ್ಧಂಬರ್ಧ ಗೊತ್ತಿರುತ್ತೆ. ಪುನಃ ಸಾಧನೆ ಕಡಿಮೆ ನಮಗೆ. ಆಚಾರ್ಯ ಅವರ ಅನುಗ್ರಹ ಇದೆ, ಅಷ್ಟೇ ಸಾಕು. ಎಲ್ಲ ಸತ್ತಿದ್ದು ಬದುಕಿದ್ದು, ಸತ್ತೋವನೇ ಬದುಕಿದ್ದು ಸತ್ತಿದ್ಯಲ್ಲೋ ನೀನು, ಸಚ್ಚಿನೋಡ ಅಂತಾರಲ್ಲಿ ಮರ ಕ್ಯಾ ತೊಂದರೆ ಹಿಂದಿಲಿ ಸತ್ತೋಗಿದೆಯೋ ನೀನು. ರಾಜ ಅನ್ನೋ ಇದ್ದರೆ ಹಾಡ್ತೀಯ, ಕುಡಿತೀಯ, ಎಷ್ಟು ಪೆಟ್ಟು ಬಿತ್ತು ಗೊತ್ತಾ. ಇವತ್ತು ಕಪಿಲನ ಉಪದೇಶವನ್ನು ಪಡೆದು ರಾಜಧಾನಿಗೆ ಹೋದ ಕೂಡಲೇ ನಿನ್ನ ನೇಣ ಹಾಕ್ಬಿಡ್ತೀನಿ ನಿಂದ. ಆಡಬಾರ್ದು ಮಾತು. ಕೋಪ ಬಂದಾಗ ಮನುಷ್ಯ ಹೊರಟಿರೋದು ಉಪದೇಶಕ್ಕೋಸ್ಕರ, ಪುರಾಣ ಕೇಳಲಿಕ್ಕೆ. ಕೋಪ ಬಂದು ಈಗ ಅಂದುಬಿಟ್ಟ, ಈ ಮಾತು ಆಡಿದ ಕೂಡಲೇ ಅವ್ರಿಗೆ ಬೇಸರವಾಯ್ತಂತೆ. ಬೈಸ್ಕೊಂಡಿದ್ದಕ್ಕಲ್ಲ, ಇವನು ಹಾಳಾಗಿ ಬಿಡ್ತಾನಲ್ಲ, ನನ್ನ ಬೈದು ಪಾಪ ಅಂತ ಈ ಜೀವಮಾನವಿಡೀ ಅಪ್ಪನ್ನ ಅಮ್ಮನ್ನ ಸಂಬೋಧನೆ ಮಾಡಿಲ್ಲ, ಮಾತೇ ಆಡಿಲ್ಲ. ಇವತ್ತು ಮಾತಾಡಿದ್ರು. ತ್ವಯೋದಿತಂ ವ್ಯಕ್ತಮವಿಪ್ರಲಬ್ಧಂ ಭರ್ತೃತ್ವಮೇತ್ಯಾದ್ಯದಿ ವೀರಭಾರಃ ಗಂತುರ್ಯದಿ ಸ್ಯಾತ್ ಅಧಿಗಮ್ಯ ಮಧ್ವ ಪಿಬೇತಿ ಚಾಸೋ ನ ವಿರಂ ಪ್ರವಾರಃ ಸ್ಥೌಲ್ಯಂ ಕಾರ್ಶ್ಯಂ ಅಧಯ ವ್ಯಾಧಯಶ್ಚ ಶತ್ರುಭಯಂ ಕಲಿರಿಚ್ಛಾಜರಾಚ ನಿದ್ರಾರತಿಃ ಮನ್ಯುಃ ಅಹಂ ಮದಶುಚಃ ದೇಹೇನ ಜಾತಶ್ಚ ನ ಮೇಘಿ ಸಂತಿ ಜೀವನ್ಮೃತತ್ವಂ ನಿಯಮೇನ ರಾಜನ್ ಸ್ವಸ್ವಾಮ್ಯ ಭಾವೋ ಧ್ರುವೈಷಯತ್ರ. ರಾಜನ್, ನೀನೇ ಒಬ್ಬರೇ ಹೊತ್ತಿದ್ದಿ ಅಂದರೆ ನೀನು ಹೊತ್ತೇ ಇಲ್ಲ, ಈಗ ತಾನು ಬಂದಿದ್ದಿ ಅಂತ ವಿರುದ್ಧವಾದ ಅಭಿಪ್ರಾಯದಲ್ಲಿ ಚುಚ್ಚು ಮಾತಾಡಿದ್ದಿ. ನಾನೆಲ್ಲ ಹೊತ್ತಿದ್ದೀನೋ ಪಲ್ಲಕ್ಕಿಯನ್ನ. ಭರ್ತಾಸನ್ ಭ್ರಿಯಮಾಣೋ ವಿಭರ್ತಿ, ಎಲ್ಲರನ್ನ ಎಲ್ಲ ಕಾಲದಲ್ಲಿ ಹೊರುವವನು ಭಗವಂತನಪ್ಪ. ದೇವರು ಹೊರುವವರು, ನಾವೆಲ್ಲ ಹೊರ್ತೀವಿ, ಯಾರನ್ನು ಹೊರ್ತೀವೋ. ಈಗ ಪಾರಕ್ಕಿ ದಂಡ ಹೆಗಲ ಮೇಲಿದೆ, ಹೆಗಲು ಹೊತ್ತಿದ್ಯಾ? ಹೆಗಲನ್ನ ಸೊಂಟ ಹೊತ್ತಿದೆಯಲ್ಲ, ಅದನ್ನ ಕಾಲು, ಕಣಕಾಲು, ಮೊಣಕಾಲು, ಪಾದ ಎಲ್ಲ ಹೊತ್ತಿದೆ. ಅಂದರೆ ಪಾದನ್ನು ಯಾವುದು ಹೊತ್ತಿದೆ? ಭೂಮಿ ಹೊತ್ತಿದೆ. ಅದನ್ನು ಯಾರು ಹೊತ್ತಿದ್ದಾರೆ? ಶೇಷದೇವರು. ಅದನ್ನು ಯಾರು ಹೊತ್ತಿದ್ದಾರೆ? ವಾಯುದೇವರು, ವಾಯುಪರು. ಅದನ್ಯಾರು? ವಿಷ್ಣುಗುರುವರೂಪರಿಂದ. ಎಲ್ಲರನ್ನು ಎಲ್ಲ ಕಾಲಕ್ಕೆ ಹೊರುವವನು ಶ್ರೀಮನ್ನಾರಾಯಣನು. ನಾವು ಇಲ್ಲ ಅಂದರೆ ಮನೆಯೇ ನಡೆಯಲ್ಲ ಆಚಾರ್ಯ ಅಂತಾರೆ. ಅದು ತಮ್ಮಂಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಕೆಲವು ಸಲ. ಅಕ್ಕನೇ ಅತ್ತೆ ಆಗಿರ್ತಾರೆ. ಒಂದು ಕಡೆ ನೋಡಿದ್ದರು, ಎಲ್ಲಿ ನಿಮ್ಮ ಯಜಮಾನ ಕಾಣಿಸ್ತಾ ಇಲ್ಲ ಅಂತ ಅಂದರು. ಇಲ್ಲ, ನಾಳೆ ಬರುತ್ತೆ ಅಂದರೆ ಈ ಅತ್ತೆ ಇದ್ದಲ್ಲ ಅಕ್ಕ, ಹೋಗಿದ್ಯಪ್ಪ ಡೆಲ್ಲಿಗೆ, ಪ್ರಾರಬ್ಧ ನಾಳೆ ಬಕ್ಕರಿಸತ್ತೆ. ಆ ಯಜಮಾನ ಅನ್ಕೊಂತಾ ಇದ್ದ ತನ್ನಿಂದ ಮನೆ ನಡೆಯುತ್ತೆ ಅಂತ. ಅದಿಲ್ಲದೆ ಇದ್ದಾಗ ನೆಮ್ಮದಿ ಇರುತ್ತೆ. ಕೋಪಿಟ್ಟು ಗೂಬೆ ಅದು ಇಲ್ಲದೆ ಇದ್ದಾಗ ಮನೆ ಸತ್ತೀದ ಅನ್ಕೊ ಮತ್ತೆ ನನ್ನಿಂದ ಮನೆ ನಡೆಯುತ್ತೆ. ಯಾರಿಂದ ಯಾವುದೂ ನೋಡಿಲ್ಲ, ಎಲ್ಲ ಭಗವಂತನಿಂದ ನಡೆಯುತ್ತೆ. ನಾವು ನೋಡ್ತಾ ಇರ್ತೀವಿ, ಅವನಿಂದ ನಡೆಯೋದನ್ನ ನಮಗೆ ತಲೆಗೆ ತಂದುಕೊಳ್ಳೋದಕ್ಕೆ ಪುರುಸುತ್ತಿಲ್ಲ. ಏನೇನೋ ಸಮಸ್ಯೆಗಳು. ಅವನ ಭಜನೆ ಕೋಟಿನ್ ತ್ಯಕ್ತ್ವ ಹರಿಂ ಭಜೆ ಶತಂ ವಿಹಾಯ ಭೋಕ್ತವ್ಯ. 100 ಕೆಲಸ ಇದ್ರೆ ಊಟ ಸಮಯದಲ್ಲಿ ಊಟ ಮಾಡ್ಕೊಂಡು, ಸಹಸ್ರಂ ಸ್ನಾನವಾಚನೆ, ಒಳ್ಳೆ ಪದಾರ್ಥ ದಾನ ಕೊಡಬೇಕು ಅಂತ ಅನಿಸ್ತಾ 1,00,000 ವಿಹಾಯ, 1,00,000 ವಿಚಾರ ಬಿಟ್ಟು ಕೊಟ್ಬಿಡು ಯೋಗ್ಯರಿಗೆ, ಸತ್ಪಾತ್ರರಿಗೆ ಕೊಟ್ಬಿಡು. ಹರಿಭಜನೆ ವಿಚಾರದಲ್ಲಿ ಕೋಟಿನ್ ತ್ಯಕ್ತ್ವ
ಕೋಟಿ ವಿಚಾರಗಳು ಆ ತಲೆಯಲ್ಲಿ ಅದೆಲ್ಲ ಕಸ ತುಂಬ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಮ್ಮ ಪ್ರಾಚೀನ ಧ್ಯಾನ ಮಾಡೋದ್ರ ಆಗಲೇ ಪಾರಾಯಣ ಮಾಡೋದ್ರ ಎದುರಿಗೆ ಕೂತಿರುತ್ತಲ್ಲ, ಅಟ್ಟಿಟ್ ಮನಸ್ಸು ಫಿಕ್ಸ್ ಆಗಲಿ ಬಿಡಲಿ, ಆ ಅಕ್ಷರಗಳಾದರೂ ಮುಂದೆ ಹೋಗ್ತಾ ಇದ್ದರೆ ದೇವರ ಅನುಗ್ರಹವಾಗುತ್ತಲ್ಲಿ. ಇವಿಷ್ಟೆಲ್ಲ ಹೇಳಿ ರಾಜನ್ ಮುನ್ನ ಶತಕೋಟಿ ರಾಯರುಗಳಾಡಿದ್ದ ನೆಲವ ತನ್ನದೆಂದೆನುತ ಶಾಸನವ ಬರೆಸಿ ಬಿನ್ನಡದ ಮನೆ ಕಟ್ಟಿ ಕೋಟೆ ಕೊತ್ತಳವಿಕ್ಕಿ ಚೆನ್ನಿಗನು ಹಸುವಳಿಯೇ ಹೊರಗೆ ಹಾಕುವರು ಆರುಹಿತವರು ನಿನಗೆ ಈ ಮೂವರೊಳಗೆ. ಏನೋ ರಾಜ ರಾಜ ಅಂತ ಬೀಗ್ತಾ ಇದ್ದಿ, ನೀವು ಹುಟ್ಟುವ ಮೊದಲು ಆ ರಾಜ್ಯ ಹಾಗೆ ಇತ್ತು, ನೀನೇನು ರಾಜ. ನಿಮ್ಮಪ್ಪ ನಿನಗೆ ರಾಜ್ಯಭಾರ ಕೊಟ್ಟರು, ರಾಜನಾಗಿದ್ದಿ. ಆಮೇಲೆ ನಿನ್ನ ಮಕ್ಕಳು ಕೊಡ್ತೀವಿ, ಹೋಗ್ತಾ ಇರುತ್ತೆ ಅದು, ಒಬ್ಬರಿಂದ ಒಬ್ಬರಿಗೆ ಚೇಂಜ್ ಆಗ್ತಾ ಇರುತ್ತೆ. ಏನು ರಾಜನಪ್ಪ, ಯಾಕಷ್ಟು ಅಹಂಕಾರವೋ ಅಂದ ಕೂಡಲೇ ಅವನು ನೋಡ್ದ, ಕಾಲು ಹಿಡ್ಕೊಂಡ. ನೀವು ಬ್ರಾಹ್ಮಣರೇ, ನಂಗೆ ಗೊತ್ತಾಗತ್ತೆ, ಆದರೆ ಇದೇನದು ಕಥಮೋ ವಧೂತಃ, ಯಾವ ಕಪಿಲನ ಉಪದೇಶಕ್ಕೆ ಹೊರಟಿದ್ದೀರಲ್ಲ ಆ ಕಪಿಲನೇ ಈ ರೂಪದಿಂದ ಬಂದು ಪರೀಕ್ಷೆ ಮಾಡಿ ಬಂದಿದೆಯಾ ಸ್ವಾಮಿ, ಕ್ಷಮೆ ಇರಲಿ, ಉಪದೇಶ ಮಾಡಿರಿ, ನೀವು ಹೇಳಿದ್ದು ನನಗೆ ಸರಿಯಾಗಿ ಅರ್ಥವಾಗ್ತಾ ಇಲ್ಲ ಅಂತ ಹೇಳಿದಾಗ ಅದು ಶ್ಲೋಕ ರೂಪದಿಂದ ಇರೋದನ್ನ ಮುಂದೆ ಅನೇಕ ವಿಚಾರಗಳನ್ನು ಇಲ್ಲಿ ಸೂತ ಪುರಾಣಿಕರು ಗದ್ಯ ರೂಪದಲ್ಲಿ ಹೇಳಿಬಿಡ್ತಾರೆ. ಜಡಭತ್ರ ಹೇಳಿದ ಮಾತೆ ಶ್ರೀ ಸ್ಯೂತವಾಚ ಸಹೋವಾಚ ಸಯೇಷ ದೇಹತ್ಮಮಾನಿನ ಸತ್ವಾದಿಗುಣ ವಿಶೇಷ ವಿಕಲ್ಪಿತ ಕುಶಲ ಸಮವಹಾರ ವಿನಿರ್ಮಿತ ವಿವಿಧ ದೇಹಾವಲಿಭಿಃ ವಿಯೋಗ ಸಂಯೋಗ ಜನಾನಿ ಸಂಸಾರ ಅನುಭವಚ್ಚ ದ್ವಾರಭೂತೇನ ಷಡೀಂದ್ರಿಯ ವರ್ಗೇಣ ತಸ್ಮಿನ್ ದುರ್ಗಾದ್ಭವನ ಅಸುಗಮೇ ಅಧ್ವನ್ಯಾಪತಿತ ಈಶ್ವರಚ್ಚ ಭಗವತಃ ವಿಷ್ಣೋರ್ವಶವರ್ತಿನ್ಯಾ ಮಾಯಯ ಜೀವಲೋಕೋಯಂ ಯಥಾ ಮಣಿತ್ಸಾರ್ಥೋ ಅರ್ಥಪರಃ ಸ್ವದೇಹ ನಿಷ್ಪಾದಿತ ಕರ್ಮಾನುಭವಃ ಸ್ಮಶಾನವದ ಅಶಿವತಮಾಯ ಸಂಸಾರ ಅಟವ್ಯಾಂ ಗತೋಪಿ ನಾದ್ಯಾಪಿ ವಿಫಲ ಬಹು ಪ್ರತಿಯೋಗೇಹ ತತ್ತಾಪೋಪಶಮನಿಂ ಹರಿಗುರು ಚರಣಾರವಿಂದ ಮಧುಕರಾನು ಪದವೀಂ ಅವರುದ್ಧೆ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಖತಿ. ಗುರುವಿಗೆ ಗುಲಾಮನಾಗಿ ಅವರ ಆಶೀರ್ವಾದ ಪಡೆದ್ರೆ ಬಂದ ಜ್ಞಾನ ಪಕ್ವವಾಗುತ್ತೆ, ವಿಚಾರ ಅರ್ಥವಾಗುತ್ತಾ ಹೋಗುತ್ತೆ. ಇಲ್ಲದ್ರೆ ಏನೋ ಅಸ್ಪಷ್ಟ ಗೊಂದಲ ಅಂತ ಬಿಡುತ್ತಲ್ಲಿ. ಸತ್ವಾದಿಗುಣ ವಿಶೇಷ ಕುಶಲ ಸಮವಾರದ ಒಳ್ಳೆಯದು ಕೆಟ್ಟದ್ದು ಮಿಶ್ರವಾಗಿ ಏನೇನೋ ಕರ್ಮಗಳನ್ನು ಮಾಡಿ ನಾನಾ ಬಗೆಯಾದ ದೇಹಗಳು ಪ್ರಾಪ್ತವಾಗತ್ತೆ. ಬ್ರಾಹ್ಮಣನಾಗಿ ಹುಡ್ತಾನೆ, ಗೌಡನಾಗಿ ಹುಡ್ತಾನೆ. ಅದೇ ಬ್ರಾಹ್ಮಣರಾಗಿದ್ದವ್ರು ನಾಯಿಯಾಗಿ ಹುಟ್ಟಬಾರ್ದು ಅಂತೇನಿಲ್ಲ. ಹೀಗೆಲ್ಲ ಹುಟ್ಟಿ 6 ಇಂದ್ರಿಯಗಳಿದೆಯಲ್ಲ ಅದು ಇವನ್ನ ದಾರಿ ತಪ್ಪಿಸ್ಕೊಡುತ್ತಲ್ಲಿ. ಮನಸ್ಸನ್ನು ಸೇರಿಸಿ ಗೊಂಡಾರಣ್ಯ ಇದು ಭವಾಟಮಿ ವರ್ಣನೆ ಅಂತ ಹೆಸರಿದ್ದಕ್ಕೆ. ಇದೆಲ್ಲ ಪರಮಾತ್ಮನ ಅಧೀನದಲ್ಲಿರೋದಲ್ವಾ. ಜೀವಲೋಕೋಯಂ ಯಥಾಮಣಿ, ನಾವೆಲ್ಲ ಜೀವರು ಕೂಡ ವ್ಯಾಪಾರಿಗಳಂತೆ ಲೌಕಿಕ ದುಡ್ಡಿಗೋಸ್ಕರ ಅವರು ಬದುಕ್ತಾರೆ. ನಮ್ಮ ಬಿದ್ದು ಹೋಗುವ ಹೇಯವಾದ ದೇಹದ ಮೇಲೆ ಅಭಿಮಾನದಿಂದ ಇದೇ ಶಾಶ್ವತ ಅಂದ್ಕೊಂಡು ಬದುಕ್ಬಿಡ್ತಾರಲ್ಲಿ. ಈ ಸಂಸಾರ ಅಂದರೆ ಏನು ಗೊತ್ತಾ, ಇದು ಸ್ಮಶಾನ ಇದ್ದಾಗಪ್ಪ. ಬರ್ತಾ ಮೈಲಿಗೆ ಹೋಗ್ತಾ ಮೈಲಿಗೆ 4 ದಿನದಲ್ಲಿ ಏನೋ ನಿಂದು ಮಡಿ ನಿಂತು ಹೋಟ್ಲಲ್ಲಿ ಹೋಗಿ ತಿನ್ಕೊಂಡ್ಬಿಡ್ತೀರಲ್ಲ, ಹೇಗಿದ್ದರೂ ಮೈಲಿಗೆನೇ ಅಲ್ವಾ ಅನ್ನೋದಲ್ಲ. ಪಾವಿತ್ರವು ಉಂಟಲ್ಲ, ಇಲ್ಲ ಅಂತೇನಿಲ್ಲಲ್ಲ. ಸ್ವದೇಹ ನಿಷ್ಪಾದಿತ ಕರ್ಮಾನುಭವ ಸಂಸಾರ ಅಟವ್ಯಾಂ ಗತೋಪಿ. ಇದ್ದಾನೆ, ಅವನು ಅಂದ್ಕೊಂಡಿದ್ದು ಒಂದೂ ಆಗಲ್ಲ. ಅನ್ಕೋಬಾರ್ದು ನೀನು. ಒದ್ದಾಡಿ ಸಾಯ್ತಾನೆ, ಎಲ್ಲೋ ಹೋಗ್ತಾನೆ. ಕೊಳ್ಳಿ ದೌವವನ್ನು ನೋಡಿ ಇದು ಬೆಳಕು ಅಂತ ಅಗ್ನಿಕಾಮ ಕಾತುರ ಉನ್ಮುಖ ಪಿಶಾಚನ್, ಅದ್ರ ಹಿಂದೆ ಹೋದರೆ ಎಲ್ಲೋ ಬಿದ್ದು ಹೋಗ್ತಾನೆ.
ನಮ್ಮ ಅಣ್ಣನ ಬೀಗ ಜಯಣ್ಣ ಅಂತ ಅವನ ಹೆಸರು ಕೂಡ 8th ಕ್ಲಾಸ್ ಮಲ್ಲೇಶ್ವರ ಜಯಣ್ಣ ಅಂತ ಹೆಸರು ಕೇಳಿರ್ಬೇಕು. ಜಯಣ್ಣನ ಮಠ. ಆ ಜಯಣ್ಣ ಬದ್ರಿ ಯಾತ್ರೆ ಹಾಕೋನು ಬಹಳ ನಿದ್ರೆ ಬಂದ್ಬಿಟ್ರೆ ಯಾರು ಏನ್ ಮಾಡಿದ್ರೆ ಮಲ್ಕೊಂಡ್ಬಿಡೋನು. ಸರಿ ಬಸ್ಸು ನಿಲ್ಲಿಸಿದ್ರೆ ಯಾವುದೋ ಅರಣ್ಯದಲ್ಲಿ ರಾತ್ರಿ 11:30 ಮಲ್ಕೊಂಡಿದ್ದಾನೆ. ಬಸ್ಸು ಹಾಗೆ ನಿಂತಿದೆ. ಒಂದು 10-15 ನಿಮಿಷ ಜಂಪು ನಿದ್ರೆ ಬಂದ ಮೇಲೆ ಈ ಕಣ್ಬಿಟ್ಟು ಬೆಳಕು ಕಾಣಿಸ್ತು ಅಂತ ಹೊರಟೋಗಿದ್ದಾನೆ. ಅವನೇ ಹೇಳಿದ್ದು, ನೋಡಿದ್ರೆ ಕೊಳ್ಳಿದವ ಅದು. ಆಮೇಲೆ ಎಲ್ಲೋ ಹೋಗ್ತಾ ಇದ್ರು, ನೋಡಿದ್ರೆ ಬಸ್ ಎಲ್ಲೋ ಇವನಲ್ಲೋ. ಆಮೇಲೆ ಸತ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ನರಸಿಂಹದೇವ್ರ ಒಕ್ಕಲವನ್ನು ಸ್ಮರಣೆ ಮಾಡ್ಕೊಂಡು ಬಂದು ಏನಪ್ಪ ನಾನು ಇದೇ ಕೂಡ ಆಗ್ಬಿಡ್ತಾ ಇದ್ದೆ. ಹೀಗೆ ಕೊಳ್ಳಿದವ್ವವನ್ನು ನೋಡಿ ಹಿಂದೆ ಹೋಗಿದ್ರೆ ಹೇಗಾಗತ್ತೋ, ಕೊಳ್ಳಿದವ್ವ ಇದೆಯಲ್ಲ ಎಲ್ಲ ಕಡೆ ಟಿವಿಗಳು ಕೊಳ್ಳಿದವ್ವವನ್ನು ದಾರಿ ತಪ್ಪಿಸ್ಲಿಕ್ಕೆ ಜೋಬಲ್ಲೇ ಇರುತ್ತದೆ. ನೋಡೋದು ಹೊರಲ್ಡೇ ಇದೆ. ಪುಣ್ಯಕ್ಕೆ ನಮ್ಮ ಬಾಲ್ಯದಲ್ಲಿ ಇಂಥದ್ದು ಯಾವುದೂ ಇರಲಿಲ್ಲ. ಈ ಎಳೆ ಮಕ್ಕಳುಗಳು 1 ವರ್ಷದ ಮಕ್ಕಳು ಹೀಗೀಗ ಅಂತ ಇರುತ್ತೆ. ಏನದಕ್ಕೆ ಜ್ಞಾನ, ಅದಕ್ಕೆ ಹಾಗಲ್ಲ ತಾತ ಹೀಗೆ ಹೀಗೆ ಅಂತ ಹೇಳ್ಕೊಡುತ್ತೆ ಮಕ್ಕಳುಗಳು ಬಂದು ನಮ್ಮ ಮನೆಗೆ. ಏನು ಮಾಡ್ತೀರಿ, ಪಾಂಡಿತ್ಯ ನೋಡಿ ಸಂತೋಷ ಪಡಬೇಕು ಅವುಗಳದ್ದು. ಈ ಆರ್ಷಭಸ್ಯೇಹ ರಾಜರ್ಷೇಹ ಮನಸಾಪಿ ಮಹಾತ್ಮನಃ ನಾನು ಅರ್ಹತಿ ನೃಪಃ. ಈ ಭರತ ಚಕ್ರವರ್ತಿ ಜಡಭರತರಾಗಿ ಉಪದೇಶ ಮಾಡಿದ್ದು ಸಾಮಾನ್ಯವಲ್ಲ ಅಂತಾರಲ್ಲಿ. ಈ ಪದವಿಯಲ್ಲಿ ಹೋಗೋದು ಅಷ್ಟು ಸುಲಭವಲ್ಲ. ನಾನು ಅವ್ರ ಥರ ಆಗ್ತಿದ್ರೆ ಆಗುತ್ತೇನಪ್ಪ. ಅವ್ರು ಮುಂದೆ ಹೇಳ್ತಾರಲ್ಲಿ, ಸ್ವದೇಯ ಕಾಯಾಭ್ಯಂತರವನ್ನೇನ ಸ್ವಕುಟುಂಬಾಯ ಕ್ರುಧ್ಯತಿ ಅಂತಾರೆ. ಇದಕ್ಕೆ ಅರ್ಥ ಏನು ಗೊತ್ತಾ? ಎಲ್ಲೋ ಹೋಗಿ ಬಂದಿರ್ತಾನೆ, ಶನಿವಾರ ಹಾಫ್ ಡೇ ಮನೆಗೆ ಬಂದ, ಇನ್ನೂ ಏನೂ ತಿಂದಿರಲ್ಲ ಪುಣ್ಯಕ್ಕೆ, ನೋಡಿ ಈಗಾದರೂ ಬೇಗ ಊಟಕ್ಕೆ ಹೇಳಿ ಅಂತ ಗಂಡನ ಉಪಚಾರ ಮಾಡ್ತಾಳೆ. ಸಾಧ್ವಿ ಒಳ್ಳೆ ಹೆಂಡತಿ ಅವಳು. ನನ್ನ ಬಿಟ್ಟು ಊಟ ಮಾಡಿಬಿಟ್ಟೆ ಇವತ್ತು, ಅಲ್ಲೇ ಶನಿವಾರ ಎಲ್ರಿ ಊಟ ಮಾಡ್ತೇನೆ ಬಂದ್ಬಿಟ್ಟು ಅಂತ ಹೇಳಿದ್ರೆ, ಆಯ್ತು ಬಾ ಹಾಕು ಪತಿವರ್ತೆ ಅಂತ ಬೇಯ್ದು ಊಟ ಕೂತ್ಕೊಂಡು, ಹೇಗಿದೆ ಹುಳ್ಪಲ್ಲೆ ಚೆನ್ನಾಗಿ ನಿನ್ನ ತಲೆ ಇದ್ದಾಗಿದೆ, ಕೋಪ ಅಲ್ಲಿ ಬಾಸ್ಕೈಲಿ ಬೈಸ್ಕೊಂಬಂದಿರ್ತಾರಲ್ಲ, ಏನು ಮಾಡಬೇಕು? ಸಕುಟುಂಬಾಡೆ ಕ್ರುದ್ಧತಿ. ಕುಟುಂಬ ಅಂದರೆ ಹೆಂಡತಿ, ಅವಳ ಮೇಲೆ ಕೋಪ, ರೇಗಿ 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 ಚೆನ್ನಾಗಿ ತಿಂದ. ಇಲ್ಲಿ ತನಕ ತಿಂದ ಮೇಲೆ ಅದರ ಎಫೆಕ್ಟ್ ಇರುತ್ತಲ್ಲ, ಒಳ್ಳೆ ನಿದ್ರೆ ಬಂದು ಹೋಯಿತು. ಅವನು ಹೇಗೆ ಮಲಗಿದ್ದಾನೆ ಭಾಗವತ ಹೇಳುತ್ತೆ, ಸಯೇವ ಪುನರ್ ನಿದ್ರಾ ಅಜಗರ ಗೃಹೀತ ಅಂಧೇ ತಮಸಿ ಮಗ್ನ ಶೂನ್ಯಾರಣ್ಯ ವಿಷಯತೆ ನಕಿಂಚನ ಮೇನ ಶವ ಇವ ಅಪವಿದ್ಧ. ಅನಾಥ ಪ್ರೇತ ಶವತ್ತರ ಬಿದ್ದುಕೊಂಡು ಗೊರಕೆ ಹೊಡಿತಾ ಇರ್ತಾನೆ. ಸೌಂಡ್ ಸ್ಲೀಪ್ ಇದ್ದವರಿಗೆಲ್ಲ ಗೋವಿಂದ. ಇವರು ಗೊರಕೆ ಶಬ್ದದಲ್ಲಿ ಇಂಥ ಘೋರವಾರ ಸಂಸಾರದಲ್ಲಿ ಸುಖ ಪಡ್ತೀವಿ ಅಂತ ಹೋಗ್ತಾರಲ್ಲಪ್ಪ. ಅದಕ್ಕೋಸ್ಕರ ಇದನ್ನ ಪ್ರೋಗ್ರಾಮ್ ಮಾಡಿ ಚೊಕ್ಕ ಮಾಡಬೇಡ. ಹೇಗಿದೆಯೋ ಅದಿದ್ಕೊಂಡು ಹೋಗಲಿ. ನೀನು ಶುದ್ಧವಾಗಿದ್ದು ಹರಿಸ್ಮರಣೆ ಮಾಡುತ್ತಾ ಸುಖರೂಪಿಯಾರ ಹರಿಚಿಂತನೆಯಲ್ಲಿದ್ದು ಆತ್ಮೋದ್ಧಾರ ಮಾಡಿಕೊಂಡು ಹೇಳ್ತಾರಲ್ಲಿ. ಇದು ಏನು ಜಡಭರ್ತರಾಗಿ ಹುಟ್ಟಿದ ಮೇಲೆ ಹೇಳಿದ ಕಥೆ. ಅವನು ಚಕ್ರವರ್ತಿ ಆದಮೇಲೆ ಸುಮತಿ ಮೊದಲಾದ 5 ಗಂಡು ಮಕ್ಕಳಿದ್ದಾರಲ್ಲ, ಆ ವಂಶ ಬೆಳೆದು ಗಯ ಅಂತ ಒಬ್ಬ ರಾಜ ಬರ್ತಾನೆ. ಕಡೇ ರಾಜ ಯಾರು? ವಿರಜಶ್ಚರಮೋದ್ಭವ. ವಿರಜ ಅಂತ ಒಬ್ಬ, ಈ ಪ್ರಿಯವ್ರತ ವಂಶದ ಕಡೇ ರಾಜ ವಿರಜ ಅನ್ನೋ ವಿಚಾರವನ್ನು ಹೇಳಿ, ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋರ್ವಿಕ್ರಮತೋ ವಾಮಪಾಲಾಂಗುಷ್ಠ ನಖ ನಿರ್ಭಿನ್ನ ಊರ್ಧ್ವಾಂಡ ಕಟಾಹ ವಿವರೇಣ ಅಂತಃಪ್ರವಿಷ್ಟ ಯಾ ವಾಕ್ಯ ಜಲಧಾರ ತಚ್ಚರಣ ಪಂಕಜಾವನೇ ಜನ ಅರುಣ ಕಿಂಜಲ್ ಕೋಪ ರಂಜಿತ ಅಖಿಲ ಜಗರಕ ಮಲಾಪಹೋಮ ಪರ್ಧನಾಮಲ ಸಾಕ್ಷಾತ್ ಭಗವತ್ ಅವಿಧೀಯಮಾನ ಅತಿಮಹತ ಕಾರ್ಯ ನಿಗಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನ್ಯವತಾರ ವಿಷ್ಣೋ. ಬೇಡ ನನಗೆ ಮಾಡಿಸ್ಬೇಡಿ, ಬೇಡ ತೊಗೊಂಡು ಹೋಗ್ತೀನಿ ವಾಪಸ್, ಬೇಡ. ಯತ್ರ ವಿಷ್ಣು ಪರಮಾಹು ಯತ್ರ ಹವಾಮ ವೀರವೃತ ಅವತಾರ ಪಾರಹಿ
ಪರಮ ಭಾಗವತಃ ಅಸ್ಮತ್ ಕುಲದೇವತಾ ಕರುಣಾರವಿಂದೋರ್ಗಮಿತಿ ಯಾ ಮನೋಗಮನ ಮುತ್ಕೃಚ್ಯಮಾಣ ಭಗವದ್ಭಕ್ತಿ ಯೋಗಿ ದೃಢಂ ವಿದ್ಯಮಾನಾಂತರ್ಹೃದಯ ಔತ್ಕಂಠ ವಿವಶ ಮೀಲಿತ ಲೋಚನ ಯುಗಲ ಕುಡ್ಮಲ ವಿಗಲಿತಾಮರ ಬಾಷ್ಪಕಲೆಯ ಅಭಿವ್ಯಜ್ಯಮಾನ ರೋಮ ಪುರಕ ಕುರುಕೋ ಅಧುನಾಪಿ ಪರಮಾದರೇಣ ಶಿರಸಾ ವಿವೃತ್ತಿ. ಮೇರು ಪರ್ವತ 16,000 ಯೋಜನ ಭೂಮಿ ಒಳಗೆ ಹೋಗಿದೆ. ಮೇಲೆ 84,000 ಯೋಜನೆ ಇದೆ. ಎಲ್ಲ ಪರ್ವತಗಳು ಹೀಗಿದ್ದರೆ ಅದು ವಿಪರೀತವಾಗಿದೆ. ಮೊನಚು ಭಾಗ ಭೂಮಿ ಒಳಗಿದೆ, ವಿಸ್ತಾರ ಮೇಲಿದೆ. ಅಲ್ಲೇ ಚಂದ್ರಮುಖ ಬ್ರಹ್ಮದೇವರ ಮನೆ ಇದೆ, ಶತಕೋಟಿ ಅಂತ ಹೆಸರು. ಅದೊಂದು ಬ್ರಾಂಚು ಸತ್ಯಲೋಕದ ಮೇಲೆ. ಅಷ್ಟ ದಿಕ್ಪಾಲಕರುಗಳ ಮನೆ ಎಲ್ಲವೂ ಕೂಡ ಅಲ್ಲಿದೆ. ಅಲ್ಲಿ ಇಂಥ ಮೇರು ಪರ್ವತದಲ್ಲಿ ಮಂದರ, ಮೇರುಮಂದರ, ಸುಪಾರ್ಶ್ವ, ಕುಮುರ ಎಂಬುದು 4 ಉಪಟ್ಟಂಗ ಪರ್ವತ, ಸಪೋರ್ಟಿಂಗ್ ಪರ್ವತ. ಭೀಮು ಅಂತೆಲ್ಲ ಕೊಟ್ಟಿರ್ತಾರಲ್ಲ, ಹಾಗೆ ಅಂತ ಅನ್ಕೋಬಿಡುತ್ತೆ. ಅದು ಅರ್ಥವೇ ಆಗಲ್ಲ. ಮೇರು ಪರ್ವತ ಬಹಳ ಎತ್ತರ. ಇದು ಅಷ್ಟೇ ಎತ್ತರ 10,000 ಯೋಜನೆ ಮಾತ್ರ. ಒಂದೊಂದು ಪರ್ವತದ ಕಡು 1,100 ಯೋಜನೆ ಎತ್ತರದ ಮರಗಳಂತೆ. ಅದರ ಗೆಲ್ಲುಗಳು ಅಷ್ಟೇ ಇದೆ. ಮಂದರದಲ್ಲಿ ಮಾವಿನ ಮರ, ಮೇರು ಮಂದರದಲ್ಲಿ ನೇರಳೆ ಹಣ್ಣಿನ ಗಿಡ. ಮಾವಿನ ಹಣ್ಣು ಸೀಡ್ಲೆಸ್ಸು. ಅದು ಒಂದೊಂದು ಹಣ್ಣು 30 ಹಣ್ಣು ಕೊಡ್ಬೋದು ಆಚಾರ್ಗೆ. ಎಷ್ಟು ದಪ್ಪ ಇರೋದು ಗೊತ್ತಾದ್ರು, ಆನೆ ಇದ್ದಂಗೆ ಇರುತ್ತದೆ. ಇಭಕಾಯ ನಿಭಾಹ, ಇಭ ಅಂದ್ರೆ ಆನೆ. ಮೇರು ಮಂದರದಲ್ಲಿ ನೇರಳೆ ಹಣ್ಣಿನ ಗಿಡ, ಸೀಡ್ಲೆಸ್ ನೇರಳೆ ಹಣ್ಣು. ಅದು ನೆಲಕ್ಕೆ ಬೀಳತ್ತೆ, ಬಿದ್ದು ಒಡೆಯುತ್ತೆ. ಅದು ರಸ ನದಿಯಾಗಿ ಹರಿಯುತ್ತಂತೆ. ಕೆಲವೊಂದು ಕಡೆ ಅದೇ ಜಾಂಬೂನ ದಾಂಬ ಬಂಗಾರ ಅಂತ ಅರ್ಥ. ಈ ಜಾತಿ ಬಂಗಾರ ಸುವಾಸನೆ ಇರುತ್ತೆ, ನೇರಳೆ ಹಣ್ಣಿಂದಲ್ವಾ. ಆ ಮೃತ್ತಿಕೆ, ಈ ರಸ ಸೂರ್ಯನ ಬೆಳಕು ಬಿದ್ದಾಗ ಅದೊಂದು ಬಂಗಾರವಾಗತ್ತೆ. ಉಪದೇವತೆಗಳು, ದೊಡ್ಡ ದೊಡ್ಡ ದೇವತೆಗಳು ಪುರುಸೊತ್ತೇ ಇರೋದಿಲ್ಲ. ಪುಟ್ಟ ದೇವತೆಗಳೆಲ್ಲ ಪಾಪ ಸಾಧನೆ ಮಾಡಿ ಹುಟ್ಟಿರ್ತಾರೋ ಏನೋ ಗೊತ್ತಿಲ್ಲ ನಮಗೆ. ಇಲ್ಲಿ ಕಟಮ ಕುಟಾರ್ಗಾಭರಣ ಹರಿಧರಂತೆ. ಅದು ಯಾವ ಶೇಪ್ ಬೇಕಾದ್ರೆ ತಾಳತ್ತೆ. ಮೈ ತುಂಬ ಒಬ್ಬೊಬ್ಬರು ಒಂದು 20-30 kg ಬಂಗಾರವನ್ನು ಧಾರಣೆ ಮಾಡಿ ಸಂಜೆ ಬಿಸಾಡ ಹೊರಟೋಗ್ತಾರೆ. ಅಲ್ಲಿ ಏನು ಸಂಪತ್ತು ಇದು! ಅತ್ಯದ್ಭುತ ಅನ್ನೋ ಈ ವಿಚಾರವನ್ನೆಲ್ಲ, ಇದು ಇಂಥ ಜಗತ್ತನ್ನು ಸೃಷ್ಟಿ ಮಾಡಿದ್ದಾರೆ ನಮ್ಮ ಸ್ವಾಮಿ. ನಾವು ಕೆಲಸಕ್ಕೆ ಬಾರದು, ಇದಕ್ಕೋಸ್ಕರ ಬದುಕ್ತೀವಿ. ಇದು ನಿಜವಾದ ಸಂಪತ್ತು ಅಂತ ಹೇಳಿ ಭೂಗೋಳ ಖಗೋಳಗಳ ವರ್ಣನೆಯನ್ನು ನಾನಾ ಬಗೆಯಾಗಿ ಹೇಳ್ತಾರೆ. ಪುರುಸುತ್ತಿಲ್ಲ. ಅದರಲ್ಲಿ ಕಿಂಪುರುಷ ಖಂಡದಲ್ಲಿ ಹನುಮಂತ ದೇವರು ದೇವರನ್ನ, ರಾಮನನ್ನು ಉಪಾಸನೆ ಮಾಡುತ್ತಾ ಹೀಗಂತಾರಲ್ಲಿ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋ ಕುತೋನ್ಯಥಾ ಸ್ಯೂ ರಮತಸ್ಮ ಆತ್ಮನ್ ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ. ರಾಮನಾಗಿ 7ನೇ ನಕ್ಷತ್ರದಲ್ಲಿ 7ನೇ ಅವತಾರವಾಯ್ತಲ್ಲ, ಅವನು ಯಾತಕ್ಕೋಸ್ಕರ ಅವತಾರ ಮಾಡ್ದ? ಅವನು ಮದುವೆ ಆದಮೇಲೆ ತನ್ನ ಹೆಂಡತಿಯನ್ನು ರಾವಣ ಅಪಹಾರ ಮಾಡ್ತಾನೆ, ಅವನು ಕೊಲ್ಲಿಕ್ಕೋಸ್ಕರ. ಈಶ್ವರನಿಗೆ ಸೀತಾವಿಯೋಗವ. ರಾವಣನಿಗೆ ರಾಮನ ಪ್ರೇರಣೆ ಇಲ್ಲದೆ ಸೀತೆಯನ್ನು ಅಪಹಾರ ಮಾಡಲಿಕ್ಕಾಗತ್ತ? ಮರ್ತ್ಯಾವತಾರಸ್ತ್ಯುಹ ಮರ್ತ್ಯ ಶಿಕ್ಷಣಂ. ಪ್ರತಿನಿತ್ಯ ಸಾಯ್ತಾ ಇರ್ತೀವಿ. ನಾನಾ ಬಗೆಯಾರ ಯಾಕೆ ಸಾಯ್ತಾನಪ್ಪ ಅಂತ ಇರ್ತಾರೆ. ನಾವು ನೋಡಿ ಬರೋಕೆಲ್ಲ ಭಾಷೆಯಲ್ಲಿ ನೀನೇ ಮೊದಲು ಸ್ನಾನ ಮಾಡಿ ಸಾಯು ಅಂತ ಇರ್ತಾರೆ. ನೀನೇ ಮೊದಲು ಹೀಗಂತಾರೋ ಇಲ್ಲೋ. ಫೈನಲ್ ಆಗಿ ಸಾವು ಒಂದು ಕಡೆ ಇದ್ದರೆ ದಿನ ಸಾಯ್ತಾ ಇರ್ತಾರೆ ಕೆಲವರಲ್ಲಿ. ಅಸಹನೆ ಬದುಕಿನಲ್ಲಿ. ಮರ್ತ್ಯ ಶಿಕ್ಷಣಂ, ಮಾರ್ಟಲ್ ಅಂತ ಅರ್ಥ. ಸಾಯುವ ಸ್ವಭಾವದ ನಮ್ಮನ್ನು ತಿದ್ದಲಿಕ್ಕೋಸ್ಕರ ಭರತ ಚಿಕ್ಕಮ್ಮನ ಬೈಬೇಡು ಅಂತಾನೆ. ಅವಳು ಕಾರಣ ಅಲ್ಲ, ಕೈಕೇಯಿಯನ್ನು ಬೈದ್ಬಿಡೋದ? ಅವಳು ಭರತನ ತಾಯಿ, ಪುಣ್ಯಾತ್ಮಳವಳು. ಯಾರನ್ನೋ ಆ ಸುಡುಗಾಡು ಮೂತಿ ನೋಡಿದೆ, ರೈಲ್ ತಪ್ಪು. ಇವನು ಲೇಟಾಗಿ ಮನೆ ಬಿಟ್ಬಿಟ್ಟು ಅವ್ರ ಮುಖ ನೋಡಿದೆ, ಅಲ್ಲಿ ರೈಲ್ ತಪ್ಪು ಹೋಯ್ತು, ಯಾರನ್ನೋ ಬೈಯೋದು. ಹುಚ್ಚುಚ್ಚು ಬದುಕು ಇರುತ್ತೆ.
ಅಂಥದ್ದು ಇರಬಾರ್ದು. ರಾಮನ ಕಥೆ ಕೇಳಿದ್ರೆ ಈ ಚಿಲ್ಲರೆ ಬುದ್ಧಿ ಎಲ್ಲ ಹೊಟ್ಟೋಗುತ್ತಲ್ಲಿ. ಎಲ್ಲಿ ತನಕ ಅಂದರೆ ಒಂದೇ ಹೇಳ್ತೀನಿ, ವಿಭೀಷಣ ನಿಮ್ಮ ಅಣ್ಣನಿಗೆ ರಾಜೋಚಿತವಾದ ಅಂತ್ಯ ಸಂಸ್ಕಾರ ಮಾಡೋ ಅಂತ. ಅಯ್ಯೋ ಅವ್ರು ಎಂಥ ಪಾಪಿ, ಸ್ತ್ರೀಲಂಪಟ, ಅವರು ಮಾಡೋದ? ತಮ್ಮ ಭಾರ್ಯಾಪಹರ್ತಾರ, ನಿನ್ನ ಹೆಂಡತಿಯನ್ನು ಅಪಹಾರ ಮಾಡಿದವರಿಗೆ ಇದು ಬೇಕಾ ಈ ಉಪಚಾರಗಳು? ನಾನಂತೂ ಮಾಡಲ್ಲ ಅಂತ ಕೂಡಲೇ ನೀ ಮಾಡಲ್ಲ ಅಂದರೆ ನಾನು ಮಾಡ್ತೀನಿ. ಅವನೇ ಸತ್ವದ ಮೇಲೆ ಅವನಲ್ಲಿ ಏನು ವೈರವೋ ನನಗೆ, ಮರಣಾಂತಾನಿ ವೈರಾಣಿ, ಅವನ ಗುಣಗಳಿಲ್ವಾ? ಚಕ್ರವರ್ತಿ, ಪರಾಕ್ರಮಿ, ಬೇರೆ ಭಾಷೆ ಮೇಲೆ ಬಂದಿದ್ದಾನಂತೆ ರಾವಣ. ಮಾಡು ನೀನು. ಇದು ಏನು ಹೇಳಬೇಕು? ಇದಕ್ಕೆ ವಿರುದ್ಧ ಇನ್ನೂ ನಮಗೆ ಈ ವಿಚಾರ ಅರ್ಥ ಆಗಬೇಕು ಅಂದರೆ, ಈ ಆದಿಲ್ ಶಾ ಅಂತ ಬಿಜಾಪುರದ ಸುಲ್ತಾನ, ಅಳಿಯ ರಾಮರಾಯ ಅಂತ ಮಹಾಪರಾಕ್ರಮಿ, ಅವನ ನ್ಯಾಯದಿಂದ ಗೆಲ್ಲಿಕ್ಕೆ ಆಗಲಿಲ್ಲ. ಏನೇನೋ ಪಿತೂರಿ ಮಾಡಿ ಅವನ ತಲೆ ಕತ್ತರಿಸಿ ಆ ತಲೆಯನ್ನು ತನ್ನ ಬಲ್ಲೆ ಚುಚ್ಕೊಂಡು ಬಿಜಾಪುರಕ್ಕೆ ಹೋಗಿ ಮೋರಿಲ್ ಬಿಸಾಡ್ದ. ಹುಚ್ಚ ಅವನು ಘಟಾರದಲ್ಲಿ ಬಿಸಾಡ್ದ. ಈ ಪಿಶಾಚಿಗಳಲ್ಲಿ ನಮ್ಮ ರಾಮ ಎಲ್ಲಿ? ತುರ್ಕರು ಹೇಳಬೇಕು, ನಿಮ್ಮಿಂಥ ಬದುಕು ನಿಮ್ಮದು, ಅದಕ್ಕೆ ನೀವಿದ್ದರೆ ಶಾಂತಿ ಇಲ್ಲ, ನೀರಿಲ್ಲ, ನೆರಳಿಲ್ಲ. ಕೋಲಾರದಲ್ಲಿ ನೀರು ಹೇಗಿರೋದು ಅಂದರೆ ಎಲ್ಲ ಭಾಗದಲ್ಲೂ ನೀರು. ನಾನು ನೋಡಿದ್ರೆ ಅಂತರ್ಗಂಗೆ ಅಂತ ಬೆಟ್ಟದ ಮೇಲೆ ನೀರು ಸುರಿತಾ ಇರೋದು. ನಿಮ್ಗೆ ಗೊತ್ತಲ್ಲ, ನೋಡಿದ್ದೀರಾ? ಹೌದಾ? ಈಗ ನಿಮ್ಮ ಅಪ್ಪ ಇದ್ರಲ್ಲ, ಈಗ ಎಲ್ಲಿಂದ ತರೋಣ? ಇವತ್ತು ಬರುತ್ತೋ ದೇವ್ರ ಮೇಲೆ, ಅದು ಬೆಟ್ಟದ ಮೇಲೆ. ಈ ದೇವ್ರ ವ್ಯಾಪಾರ ಅಲ್ವ ಅದು. ಬೆಟ್ಟದ ಮೇಲೆ ಒಂದು ನಂದಿ ಬಾಯಿಂದ ನೀರು ಬರ್ತಾ ಇರುತ್ತೆ. ಈ ತುರ್ಕರು ಹೆಚ್ಚಾಗಿ 1200 ಅಡಿ ಹೋಗ್ಬೇಕಲ್ಲ ಬೋರ್ಗೆ. ಬೆಟ್ಟದ ಮೇಲೆ ನೀರು, ಕೆಳಗೆ ನೀರು. ಯಾಕೆ ಹೀಗೆಲ್ಲ ಗೊತ್ತಾ? ಅತಿ ಪಾಪದ ಫಲ. ತುರ್ಕರು ಅಂಥವ್ರು ಇದ್ದಲ್ಲಿ ನೀರು ನೆರಳು ಇಲ್ಲೇ ಇರೋ ಕಡೆ ಸಾಗರ ಮಹಾರಾಜ ಬೋಡಿಸ್ಬಿಟ್ಟಿದ್ದ. ಈಗ ಅವರು ಇಲ್ಲಿ ಬಂದಿದ್ದಾರೆ, ಅದೇ ಪರಿಸ್ಥಿತಿ. ಏನೂ ಇರೋದಿಲ್ಲ ಅಲ್ಲಿ. ಈ ರೀತಿ ವ್ಯಸನಾನಿ ಈಶ್ವರಸ್ಯ, ಅವರು ವ್ಯಸನವ, ಅವ್ರ ಪೂಜೆ ನಾವು ಮಾಡಬೇಕಾ? ಅವನು ದುಃಖದಲ್ಲಿ ಮುಳುಗಿದ್ರೆ ಅವನೇ ದೇವರು. ಅಂಥವ್ರು ಕಟ್ಕೊಂಡು ಏನಾಗಬೇಕಾಗಿದೆ ಅಂತ ತಾತ್ಪರ್ಯ. ಎಲ್ಲ 9 ಖಂಡಗಳ ಬಗ್ಗೆ ಹೇಳಿ ಇದರಲ್ಲಿ ಶ್ರೇಷ್ಠ ಯಾವರು ಅಂದರೆ ಪುಣ್ಯಭೂಮಿ ಭಾರತ ವರ್ಷೆ, ಭರತ ಖಂಡ ಇದೆಯಲ್ಲ, ದೇವತೆಗಳು ಏನಪ್ಪ ಎಷ್ಟು ಧನ್ಯರು, ಇಲ್ಲಿ ಹುಟ್ಟಿದವರು. ಅಧಿಕ ಮಾತ್ರದಲ್ಲಿ ಎಷ್ಟು ಪುಣ್ಯ ಸಂಪಾದನೆ ಮಾಡ್ತಾರೆ ಅಲ್ವಾ? ಅಧಿಕಸ್ಯ ಅಧಿಕಂ ಫಲ. ಪಾಪ ಮಾಡಿದ್ರೂ ಜಾಸ್ತಿ ಫಲ, ಈಗ ಪುಣ್ಯ ಮಾಡಿದ್ರೂ ಜಾಸ್ತಿ ಫಲ. ಪುಣ್ಯವನ್ನೇ ಮಾಡುವ ಪ್ರಯತ್ನ ಮಾಡಬೇಕು. 1000 ಗೋದಾನ ಮಾಡಿದ ಫಲ ಭಾಗವತದ ಶ್ಲೋಕದ 4ನೇ ಒಂದು ಭಾಗವನ್ನು ಕೇಳಿದ್ರೆ ಬರುತ್ತೆ ಅಂದರೆ ಎಷ್ಟು ಸುಲಭವಾದ ಸಾಧನೆಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಖಗೋಳಗಳ ವರ್ಣನೆ, ನರಕದ ವರ್ಣನೆಯನ್ನು ಮುಕ್ತಾಯದಲ್ಲಿ ಮಾಡಿದ್ದಾರೆ. ನರಕಗಳು ಎಷ್ಟು ಅಂದರೆ ಅಪಿಸಪ್ತ ಅಂತ 7 ಬ್ರಹ್ಮಸೂತ್ರದಲ್ಲಿ. ತಾಮಿಸ್ರ, ಅಂಧತಾಮಿಸ್ರ, ನಿತ್ಯ ನರಕಗಳು ಅಂತ ಅದನ್ನು ಹೇಳಿದ್ರು. ಇನ್ನು 21, ಅಷ್ಟಾವಿಂಶದ 28 ಅಂತೆಲ್ಲ ಬೇರೆ ಬೇರೆ 7 ಲೋಕ, 3 ಲೋಕ, 14 ಲೋಕ ಅಂತೀವೋ ಇಲ್ಲ. ಅದು ಇದ್ರ ಮೇಲೆ ವಿವಕ್ಷಾ ಭೇದದಿಂದ ಆಗುತ್ತೆ. ಒಟ್ಟು ಎಷ್ಟು ಹೇಳಿ, ಜೀವರು ಎಷ್ಟು ವೆರೈಟಿಯೋ ಅಷ್ಟು ನರಕಗಳಿದೆಯಂತೆ. ಇಷ್ಟೇ ನಮಗೆ ಇರ್ಲಿಕ್ಕೆ ಸಾಧ್ಯವ ಅಂತ. ಏನು ಗೊತ್ತಿದ್ದರೂ ಪ್ರಶ್ನೆಗಳಿರುತ್ತೆ ಅಷ್ಟೇ. ಅದೇ ಯಾರೂ ಬಿಡೋದಿಲ್ಲ. ಆ ಶಿಕ್ಷೆ ಆಗೇ ಆಗುತ್ತೆ. ಇಲ್ಲೇ ಸ್ಯಾಂಪಲ್ ತೋರಿಸ್ತಾರೆ. ನಾವು ಮಾಡಿರುವ ಅನೇಕ ಪಾಪಗಳಿಗೆ ನರಕ ಇದ್ದೇ ಇದೆ. ಅದರಿಂದ ಪರಿಹಾರಕ್ಕೆ ಉಪಾಯ ಇದೆ. ಭಾಗವತಕ್ಕಿಂತ ಇನ್ನೇನು ಬೇಕಲ್ಲಿ? ನಿವೃತ್ತಿ ಮಾರ್ಗ ಕಥಿತ ಹೇಳಿದ್ದೀರಿ ಸ್ವಾಮಿ. ಅಧರ್ಮ ಲಕ್ಷಣ ನಾನಾ ನರಕಾಶ್ಚ ಉಪವರ್ಣಿತಾ ಮನ್ವಂತರಗಳು ಇನ್ನೂ ವಿಚಾರಗಳು ತಿಳಿಸಿದ್ರಿ. ಈಗ ನರಕದಿಂದ ಪಾರಾಗೋದು ಹೇಗೆ? ಭಯ ಆಗುತ್ತೆ ಅದು ವರ್ಣನೆ ಕೇಳಿದ್ರೆ ಅಂತ ಇವರು ಅಂದ್ರಲ್ಲಿ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಆಯ್ತು. ಪ್ರಾಯ ಅಂದರೆ ಪಾಪ, ಚಿತ್ತ ಅಂದರೆ ಅದರ ಶೋಧನೆ. ಪಾಪವನ್ನು ತೊಳ್ಕೋಬೋದು. ಈ ಮೊನ್ನೆ ಕುಂಜರ ಶೌಚವದು. ಆನೆ ಸ್ನಾನ ಮಾಡುತ್ತೆ, ಸ್ನಾನ ಮಾಡಿ ಕೆಸರನ್ನು ಮೈ ಮೇಲೆ ಹಾಕೊಂಬತ್ತೆ.
ನಾವು ಮಾಡುವ ಪ್ರಾಯಶ್ಚಿತ್ತ ಎಲ್ಲವೂ ಕೂಡ ಆನೆ ಸ್ನಾನ ಇದ್ದಾಗಲ್ವಾ ಅಂದರೆ ಇಲ್ಲಪ್ಪ, ಒಂದು ಮಾಡಬಹುದು, ಕರ್ಮದಿಂದ ಕರ್ಮವನ್ನು ತೊಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಹೀಗೆ ಮಾಡಿದ್ರೆ ಆಗತ್ತಲ್ಲಿ. ಈ ನಿಷ್ಕಾಮ ಕರ್ಮವನ್ನು ಮಾಡಿ ದೇವರಿಗೆ ಅರ್ಪಣೆ ಮಾಡಿಬಿಟ್ರೆ ಎಲ್ಲ ಪಾಪಗಳು ಪರಿಹಾರವಾಗಿ ಬಿಡುತ್ತದಲ್ಲಿ. ದೇವರ ಲೀಲೆ ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪುರುಷ ನಿಷೇವಯ. ಪ್ರಾಣ ಅಂದರೆ ಇಂದ್ರಿಯಗಳು, ಮನೋವೃತ್ತಿ ದೇವರ ಪಾದದಲ್ಲಿ ಹಾಕಿ ದೇವರ ಭಕ್ತರ ಸೇವೆಯನ್ನು ಮಾಡುತ್ತಾ ಇದ್ದರೆ ಕ್ರಮೇಣ ನಿಷ್ಕಾಮ ಕರ್ಮ ಅನ್ನೋದು ಮೋಕ್ಷಕ್ಕೆ ಸೋಪಾನವಾಗುತ್ತೆ, ನರಕದಿಂದ ಪಾರು ಮಾಡಿಬಿಡುತ್ತಲ್ಲಿ. ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿ ಐರಿಹ ನತೇಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾ. ಒಮ್ಮೆ ಭಕ್ತಿಯಿಂದ ನಾರಾಯಣ ಕೃಷ್ಣ ಅಂತ ಹೇಳಿದ್ರೆ ಎಷ್ಟು ಪಾಪ ಪರಿಹಾರ ಆಗತ್ತೆ, ಅಷ್ಟು ಪಾಪ ಮಾಡಲಿಕ್ಕೆ ಆಗಲ್ಲ ನಮಗೆ. ಪಾಪ ಪ್ರಬಲವೋ ಆ ನಾಮ ಪ್ರಬಲವು, ದೇವ್ರ ನಾಮವೇ ಪ್ರಬಲ. ನಮ್ಮ ಗುರುಗಳು ದೃಷ್ಟಾಂತ ಕೊಡೋರು ಬೇಜಾರು ಸ್ವಾಮಿ. 1000 ಕಾಗೆ ಇದೆ, ಈ ಕಾಗೆಗಳು ಕಡಿಮೆ ಆಗ್ಬಿಟ್ಟಿದೆ ಸೆಲ್ ಫೋನ್ ಇಲ್ಲ. ಎಷ್ಟು ಕಾಗೆಗಳು ಗುಬ್ಬಿಗಳು ಅಂತ ಪ್ರಾಣಿ ನಿರ್ನಾಮ, ಪ್ರಾಣಿ ದಯಾ ಸಂಘಾತಿ ತಲೆ. ಸೆಲ್ ಫೋನ್ ಇಲ್ಲ ಅಂತ ಆಗಲಿ, ಆದರೆ ಅದೇ ಬದುಕೇ ಇಲ್ಲ, ಅದಿಲ್ಲ ಅಂದ್ರೆ ಅಲ್ವಾ? ಹೌದಂತೆ. ಅದೇ ಇಲ್ಲ ಅಂತ ಅದು ಕೇಳಿಸ್ಕೊಟ್ಟೆ. ಒಂದೊಂದು ಕಾಗೆ ಒಂದೊಂದು ಕಲ್ಲ ಹಾಕ್ಬೇಕಾಗಿಲ್ಲ, ಒಂದು ಶಬ್ದ ಸಾಕು, ನಾರಾಯಣ ಅಂದ್ರೆ ಸಾಕು. ಭಕ್ತಿ ಅಂತ ಹೇಳಬೇಕು. ಪುರುಸೊತ್ತಿರ್ತೀವಲ್ಲ, ಏನೇನೋ ಸಮಸ್ಯೆ ಇರುತ್ತಲ್ಲ, ರಾತ್ರಿ ಮಲಗುವ ಮೊದಲು ನಾರಾಯಣ ನಾರಾಯಣ 10 ನಾರಾಯಣ 10 ಸೆಕೆಂಡಲ್ಲಿ ಮುಗಿದೋಗುತ್ತೆ, 15 ಸೆಕೆಂಡಲ್ಲಿ ಹೇಳ್ಬೋದಲ್ಲ. ಪುರುಸೊತ್ತಿಲ್ಲ ಆಚಾರ, ಮೈಂಡ್ ಸೆಟ್ ಆಗಿರೋದಿಲ್ಲ. ಅಲ್ಲಿ ಬೇರೆ ಯಾರನ್ನೋ ಮಾತಾಡ್ತೀವಿ ಹೊರತು ಹರಿಸ್ಮರಣೆ ಪುಣ್ಯ ಇಲ್ಲ ಅಂದರೆ ಆ ಸ್ಮರಣೆ ಕೂಡ ಬರೋದಿಲ್ಲ. ಅಲ್ಲಿ ಈ ಅಜಮಣನ ಕಥೆ ಹೇಳ್ತಾರೆ, ಅವನೇ ಉದ್ಧಾರ ಆಗ್ಬಿಟ್ಟ. ನಾರಾಯಣ ಅಂತ ಇಷ್ಟು ಅಂದಿದ್ದಕ್ಕೆ ಕಡೆ ಮಗನನ್ನು ಕರೆದಿದ್ದು. ಬಂದಿದ್ದು ಯಮದೂತರು ಬಂದಿದ್ರು ಮೊದಲೇ, ವಿಷ್ಣು ದೂತರು ಬಂದು ಅವರನ್ನು ಓಡಿಸಿ, ಸ್ವಾಮಿ ಅವನು ನಾರಾಯಣ ಅಂತ ಕರೆದಿದ್ದು ತನ್ನ ಮಗನ್ನ ನಾರಾಯಣ ರಾಯನ್ನ, ನಿಮ್ಮ ನಾರಾಯಣನಲ್ಲ ಅಂದ್ರು. ಏನಾದರೂ ಪರವಾಗಿಲ್ಲ, ನಾರಾಯಣ ಅನ್ನೋ ಇಲ್ಲೋ ಸಾಂಕೇತಿಕ ಪಾರಿಹಾಸ್ಯಂಬ ಅಂತ ಹೇಳಿ ಅವ್ರು ಓಡಿಸ್ಬಿಟ್ರು. ಇಬ್ಬರು ಬಿಟ್ಟುಬಿಟ್ಟರು. ಹರಿದ್ವಾರದಲ್ಲಿ 6 ತಿಂಗಳು ಗಂಗಾತಾರ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಆಮೇಲೆ ವೈಕುಂಠಕ್ಕೆ ಹೋಗಿದ್ದಾರಪ್ಪ. ಅದೇ ಜನ್ಮದ ಪಾಪ, ಅವನು ಪಾಪ ಮಾಡೋದೇ ಸ್ವಭಾವ ಅಲ್ಲ, ಏನೋ ಕೆಟ್ಟ ರಿಪೇರಿ ಆಗ್ಬಿಟ್ಟ. ಇನ್ನು ಒಳ್ಳೆ ಜ್ಞಾನ ಇದ್ದರೆ ಅವನು ಒಳ್ಳೆ ಜ್ಞಾನಿನೇ, ಸಾಮಾನ್ಯನಲ್ಲ, ಕರ್ಮಠ ಎಲ್ಲ ನಿಜ. ದೇವರ ಕಾರುಣ್ಯ ಅಂತ ಯಾಕೆ ಕರೆಯೋದು ಅಂದರೆ, ಏನೇ ಪಾಪ ಇದ್ದರೂ ಅವನ ಭಕ್ತರಿಗೆ ನರಕದ ಭಯವೇ ಇಲ್ಲ. ಜ್ಞಾನಾಗ್ನಿ ಸರ್ವಕರ್ಮಾಡಿ ಭಸ್ಮಸಾತ್ ಕುರುತೆ ಅರ್ಜುನ. ಯಮದೇವರು ಅಂತಾರೆ ಆ ಯಮದೂತರಿಗೆ, ತಿರುಮಣ್ಣು ತಿರುಚೂರ್ಣ ಪೂರ್ಣ 12 ನಾಮ ಸಿರಿ ತುಳಸಿವನ ಮಾಲೆ ಕೊರಳೊಳಗಿಪ್ಪವರ ತಿರುಮಂತ್ರ ತೀರ್ಥ ಪ್ರಸಾದಕ್ಕೊಳಗಾದವರ ತಿರುಪತಿಯ ಯಾತ್ರೆಯನ್ನು ಮಾಡಿದ ಮಹಾತ್ಮರನು ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನು. ವಾಸುದೇವ ಎಂಬ ವಾಕ್ಯವನ್ನು ಪಠಿಸುವರ ಬೇಸರದ ಶ್ರೀಹರಿಯ ಧ್ಯಾನದೊಳಗಿಪ್ಪವರ ವಾಸುಕೀಶಯನ ಕಾಗಿನೆಲೆಯಾದಿ ಕೇಶವರಾಯನ ದಾಸರ ದಾಸರ ದಾಸನೆಂತೆಂಬುವವರ ಮುಟ್ಟಬೇಡಿ. ಸುದ್ದಿಗೆ ಹೋಗ್ಬೇಡ್ರು. ದೇವರಿಗೆ ಕಾಣಿಸ್ತಾ ಇಲ್ಲ. ಸ್ವಾನಾಮಹೋ ರಚಿತಾಂಜಲೀನಾ. ಗೊತ್ತಿಲ್ಲದೆ ನಿನ್ನ ಭಕ್ತರ ಸುದ್ದಿ ಹೋದ್ರು, ಸ್ವಾಮಿ ರಕ್ಷಣೆ ಮಾಡೋ, ಅವ್ರಿಗೆ ಶಿಕ್ಷೆ ಕೊಡಬೇಡ ಅಂತ ಹೇಳಿ
ಯಮದೂತರ ಪರವಾಗಿ ಯಮದೇವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಶುಕಾಚಾರ್ಯರು ಮಲೆಯ ಪರ್ವತದಲ್ಲಿ ಅಗಸ್ತ್ಯರು ಈ ಅಜಾಮಳನ ಕಥೆ ಹೇಳಿದ್ದು ನಿಮಗೆ ಹೇಳ್ತಾ ಇದ್ದೀನೋ ರಾಜ ಅಂತ ಹೇಳಿ ಮುಂದೆ ಈ ಪ್ರಚೇತಸರ ದಶಪ್ರಚೇತಸರು ಅವರು ದಕ್ಷ 10 ಮಂದಿ ದಕ್ಷ ಪ್ರಜಾಪತಿ ಒಬ್ಬನಿಗೆ ತಂದೆ. ಆ ದಕ್ಷ ಪ್ರಜಾಪತಿ ಹಂಸಮುಖ್ಯ ನಾಮವನ್ನು ಹೇಳುತ್ತಾ ಮಂತ್ರವನ್ನು ಜಪಿಸಿ ಹಂಸಮುಖ್ಯ ನಾಮವನ್ನ ಸ್ಮರಣೆ ಮಾಡುತ್ತಾ ದೇವರು ಪ್ರಕಟನಾಗಿ ಅವನ ಪ್ರೇರಣೆಯಿಂದ ಮದುವೆ ಆದ ಮೇಲೆ 10,000 ಮಕ್ಕಳನ್ನ ನೀವೆಲ್ಲ ತಪಸ್ಸು ಮಾಡಿ ಮದುವೆ ಆಗಿ ನಮಗೆ ಒಟ್ಟಿಗೆ 10,000 ಬಿಟ್ಟರು. ಒಬ್ಬರು 100 ಆದರೂ ಕಡಿಮೆ ಪಕ್ಷ 100 ಮಕ್ಕಳು ಪಡೀರೋ ಅಂದರು. ಅವರೆಲ್ಲ ನಾರದ ಮಾತು ಕೇಳಿ ಸ್ವಾಮಿಗಳಾಗ್ಬಿಟ್ರು. ಆಮೇಲೆ ತಿರ್ಗಾ ಇನ್ನೊಂದು 1000 ಮಕ್ಕಳು ಶಬಲಾಶ್ ಕಲೆಕ್ಟಿವ್ ನೇಮು ಇಂಡಿವಿಜುವಲ್ ಇರುತ್ತೆ, ಬೇರೆ ಬೇರೆ ಇದ್ದೇ ಇರುತ್ತಲ್ವಾ. ಅವ್ರು ಪಡೆದ್ರೆ ನಾರದ ಬರ್ತಾನೋ ಕೋಪಿನ ದಂಡಕಾಷ್ಟ ಅವ್ರ ಮಾತು ಕೇಳಬೇಡಿ, ಅವನ್ನ ಹಾಳು ಮಾಡಕ್ಕೆ ಕೊಡ್ತಾನೆ ನಿಮ್ಮನ್ನೆಲ್ಲ ಹಾಳು ಮಾಡ ಅವ್ರ ದೃಷ್ಟಿಲಿ ಅದೇ. ಅವ್ರು ಮಾತ್ರ ಕೇಳಬೇಡಿ, ಏನು ಗೊತ್ತಾಯ್ತಾ ಅಂತ ಹೇಳಿದ್ರು. ನಾರದರು ಯಥಾ ಪ್ರಕಾರ ಇಲ್ಲೂ ಕೂಡ ಬಂದೇ ಬಿಡ್ಬೇಕಲ್ಲಿ. ಏನ್ರೋ ಎಲ್ಲೋ ಹೊರಟಿದ್ರು, ನಿಮ್ಮ ಅಣ್ಣಂದ್ರುಗಳು ದಾರಿಗೆ ಹೋಗ್ತಿರೋ ಅಥವಾ ಸಂಸಾರದಲ್ಲೇ ಮುಳುಗಿ ಹೋಗ್ತಿರೋ? ನಾನು ಕೆಲವು ಪ್ರಶ್ನೆ ಮಾಡುವ ಕೇಳೇ ನಿಮ್ಮನ್ನ. ಭೂಮಿಯ ಅಂತ ಗೊತ್ತಾ ನಿಮಗೆ? ಏಕಪುರುಷ ರಾಜ್ಯ ಗೊತ್ತಾ? ಅದೃಷ್ಟ ನಿರ್ಗಮ ಬಿಲ ಗೊತ್ತಿದೆಯಾ? ಬಹುರೂಪವನ್ನು ತಾಳುವ ಸ್ತ್ರೀ ಗೊತ್ತಿದೆಯಾ? ಒಂದು ಪುಮಾಂಸಂ ಪುಂಶ್ಚಲೀಪತಿಂ ಹತೋಟಿಯಲ್ಲಿ ಇಲ್ಲದ ಹೆಣ್ಣಿಗೆ ಗಂಡನಾಗಿ ಪಡುವ ಪಾಡು ಗೊತ್ತಿದೆಯಾ? ಪೂರ್ವದಿಂದ ಪಶ್ಚಿಮಕ್ಕೆ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುವ ನದಿ ಗೊತ್ತಿದೆಯಾ? ಅತ್ಯದ್ಭುತವಾದ 25 ಅಂತಸ್ತಿನ ಮನೆ ಗೊತ್ತಾ? ಸುಂದರವಾಗಿ ಮಾತಾಡುವ ಹಂಸ ಗೊತ್ತೇನ್ರೋ? ಹಂಸನ ಮಾತು ಕೇಳಿದ್ದೀರಾ? ವೇಗವಾಗಿ ತಿರುಗುವ ಆ ಚಕ್ರದ ಪರಿಚಯವಿದೆಯಾ ನಿಮಗೆ? ಈ ಶಬಲಾಶ್ವರು ಹರಿಯೇಶ್ವರು ಇದೇ ಮಾತು ಕೇಳಿದ್ರಲ್ಲಿ. ಭೂಮಿಯ ಅಂತ ಅಂದ್ರೆ ಏನು ಗೊತ್ತಾ? ಈ ಭೂಕ್ಷೇತ್ರಂ ಬೀಜ ಸಂನ್ಯಶ್ಚ ಯದನಾದಿ ನಿಬಂಧನಂ. ಬೀಜ ಅಂದರೆ ಪರಮಾತ್ಮ, ಅವರಿಂದ ಜ್ಞಾನವನ್ನು ಪಡೆಯುವ ಜೀವನೆಂಬ ಜೀವನಿಗೆ ಭೂಮಿ ಅಂತ ಹೇಳಿದ್ರೆ ಲಿಂಗದೇಹ. ಬೀಜ ಸಂನ್ಯಸ್ಯಪ್ಪ ಮಾತು ನೋಡಿ, ಭೂಮಿನೇ ಇಲ್ಲ ಅಂದರೆ ಎಲ್ಲಿ ಮಳೆಯೋದು ಅಲ್ವಾ? ಲಿಂಗದೇಹ ಅದ್ರ ಮೇಲೆ ಅನುವೃದ್ಧ ಸ್ಥೂಲ ಮೂಲಭೂತವಾಗಿ ಲಿಂಗದೇಹ ಆಧಾರದ ಮೇಲೆ ಈ ಕರ್ಮ ಬೀಜಗಳು ಬೆಳೀತಾ ಹೋಗೋದು ಅನಾದಿ ಕಾಲದಿಂದ ಇರುವಂತಹದ್ದು. ಆ ಲಿಂಗದೇಹದ ನಾಶವನ್ನು ತಿಳಿಯದೆ ಏನೋ ಮಾಡ್ತಿರಲ್ಲೋ, ಮಾಡಬಾರದ್ದನ್ನೆಲ್ಲ. ಏಕಏವ ರಾಜ ಯಾವುದು ಗೊತ್ತಾ? ಈಶ್ವರ ಶ್ರೀಮನ್ನಾರಾಯಣ ಭಗವಾನ್ ಸ್ವಾಶ್ರಯ ಪರಹ. ಅವರ ಬಗ್ಗೆ ಅರಿವೇ ಇಲ್ಲದೆ ಏನು ಮಾಡ್ತಾ ಇದ್ದೀರಿ? ಕೆಲಸಕ್ಕೆ ಬಾರದ ಮಾತುಗಳಲ್ಲಿ, ಕೆಲಸಕ್ಕೆ ಬಾರದ ಕರ್ಮಗಳು. ಅವನನ್ನು ತಿಳಿದ್ರೆ ಅವನ ಪುರಕ್ಕೆ ಹೋದ ಜನರು ಒಮ್ಮೆ ಗನ್ನ ಹಿಂದಿರುಗ. ಓಂ ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಈ ಮಾತುಗಳನ್ನೆಲ್ಲ ಹೇಳಿದ್ರು. ಮಾಡ್ಕೊಳ್ತೀವಿ ಸಾಧನೆ ನಿಧಾನಕ್ಕೆ. ಏನು ನೀನು ತಲೆ ಮಾಡ್ಕೊಬೋದು? ವೇಗವಾಗಿ ಒಂದು ಚಕ್ರ ಸುತ್ತುತ್ತಾ ಇದೆಯಲ್ಲ, ಕಾಲಚಕ್ರ, ಅದು ಯಾರು ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ? ದೊಡ್ಡ ಸುನಾಮಿ ಬಂದಾಗ ನನಗೆ ಗೀಜು ಬರುತ್ತೆ ಅಂದರೆ ಗೊಟಕ್ ಅಂದ್ಬಿಟ್ಟಿರ್ತಾನೆ ಅಲ್ಲಿ, ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ವಾ ಅಲ್ಲಿ. ಹಾಗೇನೆ ಅಪ್ಪ, ಇದ್ದ ಕಾಲದಲ್ಲಿ ವ್ಯರ್ಥ ಮಾಡಿಕೊಳ್ಳದೆ ಹರಿಸ್ಮರಣೆ ಮಾಡಿ ಸ್ವಕರ್ತವ್ಯವನ್ನು ಒಳ್ಳೆ ಉತ್ಸಾಹದಿಂದ ಮಾಡಿಬಿಟ್ರೆ ದೇವರು ಸ್ವೀಕಾರ ಮಾಡಿಕೊಡ್ತಾರೆ. ಅದು ಬಿಟ್ಬಿಟ್ಟು ಏನೋ ಸಂಸಾರಿ ಎಲ್ಲ ಸ್ವಾಮಿಗಳಾಗ್ಬಿಟ್ರು. ದಕ್ಷ ಪ್ರಜಾಪತಿ ಮುದ್ದ ಕೂತಿದೆ, ಎಲ್ಲ ಪುಟ್ಟ ಮಕ್ಕಳುಗಳು ತಲೆ ಬಡಿಸ್ಕೊಂಡು ಹೊಡೆದೋಗ್ತಾ ಇದೆ. ದೇವತಾ ಶಿಶುಗಳು ಏನು ನಮಸ್ಕಾರ ಮಾಡಿ, ನಾವು ಸ್ವಾಮಿಗಳು ನೀನೇ ಮಾಡ್ತೀವಿ. 11,000 ಶಬಲಾಶ್ವ ಹರಿಯೇಶ್ವರಗಳು ಹೊಟ್ಟೆ ಹೊಡೆದೋಯ್ತಾರೆ. ಅಹೋ ಅಸಾಧು ಸಾಧು ನಾವು ಸಾಧುರಂಗಿಯ ನಯತ್ವ ಅಸಾಧ್ವಕಾರಿ ಅರ್ಭಕಾಣ ಭಿಕ್ಷೋರ್ ಮಾರ್ಗ ಪ್ರದರ್ಶಿತ. ಎಳೆ ಮಕ್ಕಳುಗಳಿಗೆ
ಪಾರ್ಟಿ ಕೊಟ್ಬಿಟ್ಟಿಯಲ್ಲೋ, ಎಂಥ ಕೆಲಸ ಮಾಡಿದೆಯೋ ನಾರದ. ನಿನಗೆ ಸಂಚಾರ ಮಾಡ್ತಾ ಕೂತಿರ್ತಿಲ್ಲ, ವಿಶ್ರಾಂತಿ ತಗೊಳ್ಳಿಕ್ಕೆ ನಿಗೊಂದು ಆಶ್ರಮ, ನಿನ್ನ ಜಾಗ ಅಂತ ಇರಬಾರ್ದು, ಹೋಗಿ ನೀನು. ಒಂದು ಶಾಪ ಕೊಟ್ಟರು. ಆನಂದಾಗ ಮತ್ತೊಂದು ಹಾಡು ಹೇಳಿದ್ರು. ಹಾಡು ಹೇಳ್ಕೊಂಡು ಹೊರಟ್ಬಿಟ್ರು. ಆಗ ವಿಚಾರ ಮಾಡಿ ಓಹೋ ಪ್ರಯೋಜನವಿಲ್ಲ ಅಂತ ಹೇಳಿ 60 ಹೆಣ್ಣು ಮಕ್ಕಳನ್ನು ಪಡೆದು ಅದರಲ್ಲಿ ಯಾರು ಕೊಟ್ಟರು ನಾಳೆ ತಿರ್ಗಾ ಹೇಳ್ತೀನಿ. ಆ ಹೆಣ್ಣು ಸಂತಾನದಲ್ಲಿ ಏನೇ ಸನ್ನಿವೇಶ ವಿಶ್ವರೂಪ ಅಂತ ತೊಟ್ಟು ಪ್ರಜಾಪತಿಯ ಮಕ್ಕಳು ವಿಶ್ವರೂಪಾಚಾರ್ಯ ಗುರುತ್ವೇನ ಸ್ವೀಕಾರ ಮಾಡಿದ್ರೆ ಇಂದ್ರದೇವರು ದೈತ್ಯರಿಗೆಲ್ಲ ಆಹುತಿ ಕೊಟ್ಟ ಅಂತ 3 ತಲೆ ಇತ್ತು, ಅದನ್ನು ಕೊಂದಾಕಿ ಬ್ರಹ್ಮಹತ್ಯೆ ಬಂದು ಅದನ್ನೇನೋ ಪರಿಹಾರ
ಇವರು ಸ್ವರ್ಗ